ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹೆಚ್ಚು ಬಿಸಿ ಇದೆ ಅಲ್ವಾ? ಸೊ ನೀರು ಕುಡಿತಾ ಇರ್ತೀವಿ, ಅವಾಗ ಕುಡಿಬೇಕಾಯ್ತಾ? ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಬೇಕು. ಕುಡಿದೇ ಇದ್ದರೆ ಕುಸಿದು ಬಿದ್ದು ಹೋಗ್ಬಿಡ್ತೀವಿ. ಸೊ ಇನ್ ಆರ್ಡರ್ ಟು ಕೀಪ್ ಅವರ್ ಬಾಡಿ ಹೈಡ್ರೇಟೆಡ್ ವಿ ನೀಡ್ ಟು ಡ್ರಿಂಕ್ ಮೋರ್ ವಾಟರ್. ಹೌದಾ? ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಆತ್ಮ, ದೇಹದಲ್ಲಿ ನಮ್ಮ ಆತ್ಮ ಇದೆ. ದ ರಿಯಲ್ ಪರ್ಸನ್ ಈಸ್ ಲಿವಿಂಗ್ ಇನ್ಸೈಡ್, ಔಟ್ಸೈಡ್ ಅಲ್ಲ, ಒಳಗೆ. ನಮ್ಮ ಆತ್ಮ ಯಾವಾಗಲೂ ಹೈಡ್ರೇಟ್ ಆಗಿ ಇಟ್ಕೋಬೇಕು. ಬಾಡಿಗೆ ಡಿಹೈಡ್ರೇಷನ್ ಆಗಿಬಿಟ್ರೆ ಬಿದ್ದೋಗ್ಬಿಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ ಡಿಹೈಡ್ರೇಷನ್ ಆದರೆ ಫೇತಲ್ಲಿ ಬಿದ್ದೋಗ್ಬಿಡ್ತೀವಿ. ಫೇತಲ್ಲಿ ಬಿದ್ದೋಗ್ಬಿಡ್ತೀವಿ, ವಿಶ್ವಾಸದಲ್ಲಿ ಬಿದ್ದೋಗ್ಬಿಡ್ತೀವಿ, ಪ್ರೀತಿಯಲ್ಲಿ ಬಿದ್ದೋಗ್ಬಿಡ್ತೀವಿ. ವಿ ಲಿವ್ ಇನ್ ಹೇಟ್ರೇಟ್, ಜೆಲಸ್, ಎನ್ವಿ, ಬಿಕಾಸ್ ಯುವರ್ ಸ್ಪಿರಿಟ್ ಈಸ್ ಡಿಹೈಡ್ರೇಟೆಡ್. ನಿಮ್ಮ ಆತ್ಮ ಸೊರಗಿ ಹೋಗಿದೆ, ಅದರಿಂದ ಪ್ರೀತಿಸ್ಲಿಕ್ಕಾಗ್ತಾ ಇಲ್ಲ, ಕ್ಷಮಿಸ್ಲಿಕ್ಕಾಗ್ತಾ ಇಲ್ಲ. ದ್ವೇಷ, ಹೊಟ್ಟೆಕಿಚ್ಚು, ಹಗೆತನ, ಈ ರೀತಿ ವೀಕ್ನೆಸ್ ನಮ್ಮ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ವಿ ಕೆನಾಟ್ ವಾಕ್ ಬೈ ಫೇತ್. ವಿಶ್ವಾಸದ ಜೀವನವನ್ನು ಜೀವಿಸ್ಲಿಕ್ಕಾಗ್ತಾ ಇಲ್ಲ. ಸಾಂಪ್ರದಾಯಿಕವಾಗಿ ಬದುಕ್ತೀವಿ, ರಿಲಿಜಿಯಸ್ ಆಗಿ ಬದುಕ್ತೀವಿ, ಬಟ್ ವಿ ಕೆನಾಟ್ ವಾಕ್ ಇನ್ ದ ಸ್ಪಿರಿಟ್. ಆತ್ಮನಲ್ಲಿ, ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ನಡೆಯೋಕ್ಕಾಗೋದಿಲ್ಲ. ಸಾಂಪ್ರದಾಯಿಕವಾಗಿ ಅಂದರೆ ನಾನು ಹೇಳಿದ್ನಲ್ವಾ, ಏನು ನಮ್ಮ ಸಂಪ್ರದಾಯ ಇದೆಯೋ ಅದ್ರ ಪ್ರಕಾರ ನಾವು ಪರ್ಫೆಕ್ಟಾಗಿ ಫಾಲೋ ಮಾಡ್ತೀವಿ, ಯಹೂದ್ಯ ಜನರ ಥರ, ಇಸ್ರಾಯೇಲ್ ಜನರ ಥರ. ಆದರೆ ಯೇಸುನ ಫಾಲೋ ಮಾಡೋಕ್ಕಾಗೋದಿಲ್ಲ. ವಿ ಕೆನಾಟ್ ಫಾಲೋ ಜೀಸಸ್. ಇನ್ ಆರ್ಡರ್ ಟು ಫಾಲೋ ಜೀಸಸ್ ಯು ನೀಡ್ ಟು ಕೀಪ್ ಯುವರ್ ಸ್ಪಿರಿಟ್ ಹೈಡ್ರೇಟೆಡ್. ನಮ್ಮ ಆತ್ಮ ಸ್ವಸ್ಥವಾಗಿದ್ದರೆ, ಹೆಲ್ದಿ ಆಗಿದ್ದರೆ ಖಂಡಿತ ನಮಗೆ ಯೇಸುವನ್ನು ಫಾಲೋ ಮಾಡಲಿಕ್ಕಾಗುತ್ತೆ. ಯೇಸುವನ್ನು ಫಾಲೋ ಮಾಡೋದು ಅಂದರೆ ಲಿವಿಂಗ್ ಇನ್ ಲವ್ ಆ್ಯಂಡ್ ಹೋಲಿನೆಸ್. ಪ್ರೀತಿಯಲ್ಲಿ ಜೀವಿಸುವ ಜೀವನ, ಪರಿಶುದ್ಧತೆಯಲ್ಲಿ ಜೀವಿಸುವ ಜೀವನ, ಸಮಾಧಾನದಲ್ಲಿ ಜೀವಿಸುವ ಜೀವನ, ಕ್ಷಮೆಯಲ್ಲಿ ಜೀವಿಸುವ ಜೀವನ. ಆದರೆ ಇವತ್ತು ವಿ ಕ್ರಿಶ್ಚಿಯನ್ಸ್ ಆರ್ ನಾಟ್ ಏಬಲ್ ಟು ಫಾಲೋ ಜೀಸಸ್ ಬಿಕಾಸ್ ಅವರ್ ಸ್ಪಿರಿಟ್ ಇಸ್ ಡಿಹೈಡ್ರೇಟೆಡ್. ನಮ್ಮ ಆತ್ಮಕ್ಕೆ ಏನಾಗಿದೆ? ಡಿಹೈಡ್ರೇಷನ್ ಬಂದ್ಬಿಟ್ಟಿದೆ. ಯಾಕೆ ಹೇಳಿ? ವಿ ಆರ್ ನಾಟ್ ಟೇಕಿಂಗ್ ದ ಸಫಿಷಿಯಂಟ್ ಸ್ಪಿರಿಚುವಲ್ ವಾಟರ್ ಇನ್ ಟು ಅವರ್ ಸೋಲ್. ನಮ್ಮ ಹೃದಯಕ್ಕೆ ನಾವು ಸಫಿಷಿಯಂಟ್ ಆದಂತಹ ಒಂದು ಆತ್ಮೀಕವಾದ ನೀರನ್ನು ಕುಡಿತಾ ಇಲ್ಲ. ಈ ಹಾಟ್ ಸೀಸನ್ನಲ್ಲಿ ನಾವು ನೀರು ಕುಡಿತಾ ಇದ್ದೀವಿ. ಅದೇ ರೀತಿ ಈ ಪ್ರಪಂಚದಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಅದರ ಹಾಟ್ ಸೀಸನ್ ಪ್ರಾರಂಭ ಆಯಿತು. ನಮಗೆ ಬೇಸಿಗೆ ಬಂದಾಗ ಮಾತ್ರ ಬಿಸಿ ಜಾಸ್ತಿ ದೇಹಕ್ಕೆ. ಆದರೆ ಒಬ್ಬ ಮನುಷ್ಯ ಪ್ರಪಂಚದಲ್ಲಿ ಹುಟ್ಟಿದಾಗ ಹುಟ್ಟಿ ಬೀಳ್ತಾ ಇರೋದೇ ಒಂದು ಹಾಟ್ ವರ್ಲ್ಡ್ಗೆ, ಒಂದು ಬಿಸಿ ಪ್ರಪಂಚಕ್ಕೆ, ಒಂದು ಪಾಪಮಯವಾದ ಲೋಕದಲ್ಲಿ ಮಗು ಜನಿಸ್ತಾ ಇರೋದು. ವೆರಿ ಹಾಟ್. ಆದರೆ ನರಕದಷ್ಟು ಹಾಟ್ ಇಲ್ಲ, ಅಲ್ಲಿಗೆ ಹೋಗಬಾರ್ದು. ಅದಕ್ಕೋಸ್ಕರ ಈ ಹಾಟಲ್ಲಿ ಕುತ್ಕೊಂಡು ನಾವು ದೇವರ ವಾಕ್ಯ ಕಲಿಬೇಕಾಗಿದೆ. ಈಗ ಕಲೀಲೇಬೇಕು. ಯಾವಾಗ ದೇವರ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ತೀವೋ, ದ ಮೋರ್ ವಿ ಅಂಡರ್ಸ್ಟ್ಯಾಂಡ್ ದ ಟ್ರೂತ್ಸ್ ಆಫ್ ಗಾಸ್ಪಲ್, ಶುಭ ಸಂದೇಶದ ಸತ್ಯಾರ್ಥಗಳನ್ನು ನಾವು ತಿಳಿದುಕೊಂಡಷ್ಟು ನಮ್ಮ ಸ್ಪಿರಿಟ್ ಏನಾಗುತ್ತೆ? ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯು ವಿಲ್ ಬಿಕಮ್ ಸ್ಪಿರಿಚುವಲಿ ಸ್ಟ್ರಾಂಗ್. ಸ್ಪಿರಿಚುವಲಿ ಸ್ಟ್ರಾಂಗ್ ಅಂದರೆ ಅರ್ಥ ಏನು ಗೊತ್ತಾ? ವಿ ಆರ್ ಏಬಲ್ ಟು ಲವ್ ಎವ್ರಿಬಡಿ, ಈವನ್ ಅವರ್ ಎನಿಮೀಸ್. ಈಗ ನಮಗೆ ಜೊತೆಲಿರೋ ಗಂಡನ್ನೇ ಪ್ರೀತಿ ಮಾಡೋಕ್ಕಾಗ್ತಾ ಇಲ್ಲ, ಹೆಂಡ್ತಿನ ಪ್ರೀತಿ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಜೊತೆಲಿರೋರ್ನ ನಮ್ಗೆ ಪ್ರೀತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಿ ಆರ್ ವೆರಿ ಮಚ್ ಸೆಲ್ಫ್ ಸೆಂಟರ್ಡ್, ಈಗೋಯಿಸ್ಟಿಕ್ ಪೀಪಲ್. ಸ್ವಾರ್ಥಭರಿತವಾದ ಜನ ಆಗ್ಬಿಟ್ಟಿದ್ದೀವಿ. ಕಾರಣ ಏನು? ಸ್ಪಿರಿಚುವಲಿ ವಿ ಆರ್ ಡಲ್, ವೀಕ್. ನಾವು ಆತ್ಮಿಕವಾಗಿ ತುಂಬ ವೀಕ್ ಆಗಿದ್ದೀವಿ. ಈಗ ನಮ್ಮ ಆತ್ಮವನ್ನು ಹೆಲ್ದಿಯಾಗಿ, ಆರೋಗ್ಯವಂತವಾಗಿ, ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಲಿಕ್ಕೆ ಎರಡು ಮುಖ್ಯವಾದ ಕಾರ್ಯಗಳು ನಾವೇ ಮಾಡಬೇಕು. ಟು
main things we need to do. One, read and understand the word of God daily. On a daily basis, we need to feed our soul with the knowledge of God's word. That is the first and foremost thing. ನಮ್ಮ ಆತ್ಮ ಬಲವಾಗಿ ಇಟ್ಕೊಳ್ಳಿಕ್ಕೆ, ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ, ಪಾಪದಲ್ಲಿ ಬಿದ್ದು ಹೋಗದ ಹಾಗೆ, ಸ್ವಾರ್ಥದಲ್ಲಿ ಬಿದ್ದು ಸತ್ತು ನರಕಕ್ಕೆ ಹೋಗದ ಹಾಗೆ, ನಮ್ಮ ಆತ್ಮವನ್ನ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಫಸ್ಟ್ ನಾವು ಮಾಡಬೇಕಾಗಿರೋದು ನಮ್ಮ ಅಂತರಂಗವನ್ನ ದೇವರ ವಾಕ್ಯದಿಂದ ಬರುವ ಜ್ಞಾನದಿಂದ ತುಂಬಿಸ್ಕೊಳ್ತಾ ಇರಬೇಕು. ಫೀಡ್ ಯುವರ್ ಸೋಲ್, ಫೀಡ್ ಯುವರ್ ಸೆಲ್ಫ್ ವಿತ್ ದ ನಾಲೆಡ್ಜ್ ಆಫ್ ಗಾಡ್ಸ್ ವರ್ಡ್ ಎವ್ರಿ ಡೇ. ದಟ್ ಈಸ್ ದ ಫಸ್ಟ್ ಥಿಂಗ್. ಅರ್ಥ ಆಗ್ತಿದೆಯಾ? ಏನು ಮಾಡಬೇಕು ನಮ್ಮ ಆತ್ಮವನ್ನು ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ? ಪ್ರತಿದಿನ ದೇವರ ವಾಕ್ಯವನ್ನ ಓದಬೇಕಲ್ಲ. ಓದೋದು ಫಸ್ಟ್ ಒಂದು ಸ್ಟೆಪ್ ಅಷ್ಟೇನೆ. ಓದಿ 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 ಹಾಳಾಗಿ ಹೋಗ್ತದೆ. ಏನು ಓದೋದಲ್ಲ, ಅರ್ಥ ಮಾಡಿಕೊಳ್ಳಬೇಕು. ಓದಿದ್ದನ್ನ ಗ್ರಹಿಸಿಕೊಳ್ಳಬೇಕು. ಈಗ ಬ್ರದರ್ ಅದೇ ತಾನೇ ಹೇಳಿದ್ದು, ಬರೀ ಓದಿದ್ರು ಸಾಕ? ಓದಿದ್ದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಓದಿದ್ದನ್ನು ಸ್ವಲ್ಪ ಕೂತ್ಕೊಂಡು ಧ್ಯಾನಿಸ್ಬೇಕು. ಓಕೆ, ಧ್ಯಾನ ಮಾಡಬೇಕು, ಮೆಡಿಟೇಟ್ ಮಾಡಬೇಕು, ಆಗ ಅರ್ಥ ಆಗುತ್ತೆ. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ವೆನ್ ಯು ಮೆಡಿಟೇಟ್ ಆನ್ ದ ವರ್ಡ್ ಆಫ್ ಗಾಡ್. ನಾಟ್ ಸಿಂಪ್ಲಿ ರೀಡಿಂಗ್, ಯು ಮಸ್ಟ್ ರೀಡ್. ಆಫ್ಟರ್ ರೀಡಿಂಗ್ ವಾಟ್ ಯು ನೀಡ್ ಟು ಡೂ? ಸಿಟ್ ಅಂಡ್ ಮೆಡಿಟೇಟ್ ವಾಟ್ ಯು ರೆಡ್. ನೀವೇನು ಓದಿದಿರೋ ಅದನ್ನು ಧ್ಯಾನಿಸಿ. ದೆನ್ ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್. ಗಿವ್ ಟೈಮ್ ಫಾರ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರಿಗೆ ಸ್ವಲ್ಪ ಸಮಯ ಕೊಡಿ, ಬ್ಯುಸಿ ಆಗಬೇಡಿ. ಪ್ರೇಯರ್ ಕೂಡ ಬ್ಯುಸಿನೇ ನಾವು ಇವತ್ತು, ಬ್ಯುಸಿ. ಓಕೆ, ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್, ವಿ ನೀಡ್ ಟು ಹ್ಯಾವ್ ಎ ಪರ್ಸನಲ್ ಪ್ರೇಯರ್ ಲೈಫ್. ಒಂದು ವೈಯಕ್ತಿಕ ಪ್ರಾರ್ಥನಾ ಜೀವನ ಬೇಕು. ಒಂದು ವೈಯಕ್ತಿಕವಾದ ಪ್ರಾರ್ಥನೆ, ಸಾಂಪ್ರದಾಯಿಕ ಪ್ರಾರ್ಥನೆ ಅಲ್ಲ, ದೇವರ ಜೊತೆಗೆ ಕೂತ್ಕೊಂಡು ಮಾತಾಡಬೇಕು. ಸ್ಪೆಂಡ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಟಾಕಿಂಗ್ ಈಚ್ ಅದರ್. ಒಂದು ಫ್ರೆಂಡ್ ಜೊತೆಗೆ ಹೇಗೆ ಕುಳಿತುಕೊಂಡು ನೀವು ಮಾತಾಡ್ತಿರೋ ಅದೇ ರೀತಿಯಲ್ಲಿ ಪ್ರತಿದಿನ ದೇವರ ಜೊತೆ, ಯೇಸುಸ್ವಾಮಿಯ ಜೊತೆನಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ನಾನು ಹೇಳ್ತಾ ಇರೋದು ಬೈಬಲ್ ಓದಬೇಕು, ರೋಸರಿ ಮಾಡಬೇಕು, ಇನ್ನೊಂದು ಮಾಡಬೇಕು ಅಲ್ಲ. ನಾಟ್ ಆಲ್ ದಿಸ್ ಮೆಕ್ಯಾನಿಸಮ್. ಫ್ರೆಂಡ್ಸ್ ಜೊತೆಗೆ ನೋ ಮೆಕ್ಯಾನಿಸಮ್. ನೀವು ಅವ್ರ ಜೊತೆಗೆ ಮಾತಾಡ್ತೀರಿ, ಅವ್ರು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಸ್ಪೆಂಡ್ ಎ ಪರ್ಸನಲ್ ಟೈಮ್ ವಿತ್ ಜೀಸಸ್ ಎವ್ರಿ ಡೇ. ಮೊದಲನೇದು ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅರ್ಥ ಮಾಡ್ಕೋಬೇಕು. ಓಕೆ. ಸೆಕೆಂಡ್ ಏನು? ಇದು ಎರಡರ ಬಗ್ಗೆ ಡೀಟೇಲ್ ಆಗಿ ಈಗ ಹೇಳಲಿಕ್ಕೆ ಟೈಮ್ ಇಲ್ಲ. ಯಾಕೆ ಅಂದರೆ ನಿಜವಾಗಲೂ ಟೈಮ್ ಇಲ್ಲ, ಹೇಳಲೇಬೇಕು ಡೀಟೇಲ್ ಆಗಿ. ಆದರೆ ಇದೆರಡು ಪಾಯಿಂಟ್ ನಿಮ್ಮ ಮೈಂಡಲ್ಲಿ ಇರಲಿ. ಡೀಟೇಲ್ ಆಗಿ ಬೇಕಾದರೆ ನಿಮ್ಗೊಂದು ಚಾನ್ಸ್ ಇದೆ, ಬೇಕಾದರೆ ಉಪಯೋಗಿಸ್ಕೊಳ್ಳಿ. ನಿಮಗೆ ಬೇಕಾದರೆ, ನನಗೆ ಬೇಕಾದರೆ ಅಲ್ಲ, ನಿಮಗೆ ಬೇಕಾದರೆ ಉಪಯೋಗಿಸ್ಕೊಳ್ಳಿ. ಚಾನ್ಸ್ ಏನು ಅಂದರೆ, ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ, ಮುಲ್ಕಿಯಲ್ಲಿ SVD ಫಾದರ್ಸ್ ನಡೆಸ್ತಾ ಇರುವ ಒಂದು ರಿಟ್ರೀಟ್ ಸೆಂಟರ್ ಇದೆ, ಡಿವೈನ್ ಕಾಲ್ ಸೆಂಟರ್ ಅಂತ. ಅಲ್ಲಿ 2 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಗ್ರೋತ್ ರಿಟ್ರೀಟ್ ಕಂಡಕ್ಟ್ ಮಾಡ್ತೀವಿ, ಬೆಳವಣಿಗೆ ಧ್ಯಾನಕೂಟ. ದೋಸ್ ಹೂ ಆರ್ ವಿಲ್ಲಿಂಗ್ ಟು ಗ್ರೋ ಸ್ಪಿರಿಚುವಲಿ, ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಬಯಸುವವರಿಗಾಗಿ ಮಾತ್ರ. ಅದ್ಭುತ ಹುಡುಕುವವರಿಗಾಗಿ ಅಲ್ಲ, ದೊಡ್ಡ ದೊಡ್ಡ ಆಶೀರ್ವಾದ ಎಲ್ಲ ಹುಡುಕುವವರಿಗಾಗಿ ಅಲ್ಲ, ಯೇಸುವನ್ನು ಹುಡುಕುವವರಿಗಾಗಿ, ನಿತ್ಯ ಜೀವಕ್ಕಾಗಿ ತವಕ ಪಡುವವರಿಗಾಗಿ, ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಬೆಳಿಬೇಕು, ಪ್ರೇಯರ್ ಲೈಫ್ನ ಸ್ಟ್ರಾಂಗ್ ಮಾಡ್ಕೋಬೇಕು, ದೇವರ ಜ್ಞಾನವನ್ನು ಇನ್ನೂ ಹೆಚ್ಚು ಪಡ್ಕೋಬೇಕು ಎಂದು ಬಯಸುವವರಿಗಾಗಿ ಧ್ಯಾನಕೂಟ ಇದೆ. ನೆಕ್ಸ್ಟ್, ಆ ರಿಟ್ರೀಟ್ನ ಹೆಸರು ಕೊಯ್ನೋನಿಯಾ ಅಂತ. ಕೊಯ್ನೋನಿಯಾ ಮೀನ್ಸ್ ಫೆಲೋಶಿಪ್ ಅಂತ. ಸೊ ಕೊಯ್ನೋನಿಯಾ ಹೆಸರಿನಲ್ಲಿ ಧ್ಯಾನಕೂಟಗಳು ನಡೀತದೆ. ಡಿವೈನ್ ಕಾಲ್ ಸೆಂಟರ್ ಮುಲ್ಕಿ, ಮಂಗಳೂರಿನ ಸಮೀಪದಲ್ಲಿರುವ ಮುಲ್ಕಿಯಲ್ಲಿ. ನೆಕ್ಸ್ಟ್ ರಿಟ್ರೀಟ್ ಜೂನ್ ತಿಂಗಳ 13ನೇ ತಾರೀಕು ಪ್ರಾರಂಭ ಆಗುತ್ತೆ. ಜೂನ್ 13th ಈವ್ನಿಂಗ್ ಪ್ರಾರಂಭ ಆಗುತ್ತೆ. ಗುರುವಾರ, ಶುಕ್ರವಾರ 14, 15, 16 ಭಾನುವಾರ ಸಂಜೆ 4 ಗಂಟೆ ತನಕ ಇರುತ್ತೆ. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಮ್. ನೀವು ಬರ್ಬೋದು, ಬಂದು ಕಲಿಬೋದು, ಬೆಳಿಬೋದು. ಒಂದು ಅವಕಾಶ ದೇವರು ಕೊಟ್ಟಿದ್ದಾರೆ, ಬುದ್ಧಿವಂತರು ಉಪಯೋಗಿಸ್ಕೊಳ್ಳಿ. ಟೈಮ್ ಇಲ್ಲದೆ ಇದ್ದವರು, ನಿಮಗೆ ಟೈಮ್ ಕೊಡಲಿಕ್ಕೆ ದೇವರಿಗೂ ಆಗೋದಿಲ್ಲ. ದೇವರು ಎಲ್ರಿಗೂ 24 ಗಂಟೆ ಕೊಟ್ಬಿಟ್ಟಿದ್ದಾರೆ, 365 ದಿನನೇ ಕೊಟ್ಟಿದ್ದಾರೆ. ಯಾರಿಗೂ ಒಂದು ದಿನನೂ ಹೆಚ್ಚು ಕೊಟ್ಟಿಲ್ಲ, 1 ಗಂಟೆನೂ ಹೆಚ್ಚು ಮಾಡಲಿಲ್ಲ. ಆದ್ದರಿಂದ ಈಗ ಅಲ್ಲಿ ಬರ್ತಾ ಇರುವ ಸುಮಾರು 200-250 ಜನ ಏನು ಬರ್ತಾರೋ
ಅವರೆಲ್ಲ ಇರೋ ಟೈಮಲ್ಲೇ ಟೈಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಹಾಗೆ ಬಂದು ಕಲಿತು ದೇವರ ಒಂದು ಅನುಭವ ಪಡ್ಕೊಂಡಿದ್ದರ ಒಂದು ಪರಿಣಾಮನೇ ಇವತ್ತು ಈ ರಿಟ್ರೀಟ್ ನಡೀತಾ ಇರೋದು, ಇಲ್ಲಿ ನಡೀತಾ ಇರೋದು. ನಿಮ್ಮ ಊರಿಂದ ಬಂದ ಕೆಲವರು ಆ ಧ್ಯಾನಗಳಿಗೆ ಬಂದು ಈ ಅನುಭವ ಪಡ್ಕೊಂಡು, ಏನು ದೊಡ್ಡ ಅನುಭವ ಏನು ಪಡ್ಕೊಳ್ಳಿಲ್ಲ, ಸ್ಮಾಲ್ ಸ್ಪಾರ್ಕ್, ಒಂದು ಚಿಕ್ಕ ಕಿಡಿ, ಏನೋ ಅವ್ರಿಗೆ ಸ್ವಲ್ಪ ಅರ್ಥ ಆಯಿತು, ಭಾಳ ಅರ್ಥ ಆಗಿಲ್ಲ, ಏನೋ ಸ್ವಲ್ಪ ಅರ್ಥ ಆಯಿತು. ನಾವು ಬದುಕೋದಾದ್ರೆ ಏಸುಗ ಬದುಕಬೇಕು, ಏನಾದರೂ ಮಾಡಬೇಕು, ಇಲ್ಲ ಅಂದರೆ ನಾವು ವೇಸ್ಟ್ ಬಾಡಿ ಆಗಿಬಿಡ್ತೀವಿ, ಇಷ್ಟು ಅರ್ಥ ಆಯಿತು. ಆದ್ದರಿಂದ ನಮ್ಮ ಪ್ಯಾರಿಷಲ್ಲೂ ಏನಾದರೂ ಮಾಡಬೇಕು, ಹೇಗಾದರೂ ಮಾಡಿ ಸುವಾರ್ತೆ ತಗೊಂಡು ಬರಬೇಕು ಅಂತ ಆಸೆ ಪಟ್ಟರು. ಅದರ ಒಂದು ರಿಸಲ್ಟ್ ನಿನ್ನೆ ಮತ್ತು ಇವತ್ತು ನಡೆಯುತ್ತಿರುವ ಈ ಒಂದು ಧ್ಯಾನಕೂಟ. ಸೊ ನೀವು ಕೂಡ ಯಾವಾಗ ನಿಜವಾಗ್ಲೂ ಆತ್ಮಿಕವಾಗಿ ಬಲಗೊಳ್ತಿರೋ, ನಿಮ್ಮ ಜೀವನದಲ್ಲಿ ಶಾರೀರಿಕವಾದ ಆಸಕ್ತಿಗಳು ಮೈನಸ್ ಆಗ್ತಾ ಹೋಗುತ್ತೆ. ಶರೀರದ ಇಚ್ಛೆಗಳು ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಯಾವಾಗ ನಾವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀವೋ, ಈ ಫಿಸಿಕಲ್ ಡಿಸೈರ್ಸ್ ಏನಿದೆಯಲ್ವಾ, ಲಸ್ಟ್, ವರ್ಡ್ಲಿ ಡಿಸೈರ್ಸ್, ಇದು ಮೈನಸ್ ಆಗ್ತಾ ಹೋಗುತ್ತೆ. ಸೆಲ್ಫಿಶ್ನೆಸ್ ಲೋ ಆಗ್ತಾ ಹೋಗುತ್ತೆ, ಮೈನಸ್ ಆಗ್ತಾ ಹೋಗುತ್ತೆ. ಅನ್ಬಿಲೀಫ್ ಕಡಿಮೆ ಆಗ್ತಾ ಹೋಗುತ್ತೆ. ಹೇಟ್ರೇಟ್ ದೂರ ಆಗುತ್ತೆ. ಲಸ್ಟ್ ಆಫ್ ಮನಿ, ಲಸ್ಟ್ ಆಫ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ವಿಲ್ ಗೋ ಅವೇ ವೆನ್ ಯು ಆರ್ ಸ್ಪಿರಿಚುವಲಿ ಸ್ಟ್ರಾಂಗ್, ಸ್ಪಿರಿಚುವಲಿ ಗ್ರೋನ್. ಆತ್ಮಿಕವಾಗಿ ನೀವು ಬೆಳೀತಾ ಬೆಳೀತಾ ಸ್ಟ್ರಾಂಗ್ ಆಗ್ತಾ ಇದು ಹೋಗುತ್ತೆ. ಇದು ಹೋಗಿಸ್ಲಿಕ್ಕೆ ಬೇರೆ ದಾರಿ ಇಲ್ಲ, ಇದೇ ದಾರಿ. ಆತ್ಮಿಕವಾಗಿ ನಾವು ಬಲಗೊಳ್ಬೇಕು. ಅದಕ್ಕೇನೆ ನಾವು ಧ್ಯಾನಗಳಿಗೆ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಮನೆಯಲ್ಲೇ ಕುಳಿತುಕೊಂಡು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಬೈಬಲ್ ಇದೆ, ಎಲ್ರಿಗೂ ಟೈಮ್ ಸೇಮ್. ನೀವು ಸಮಯ ಕಂಡುಕೊಂಡು ಬೈಬಲ್ ಓದಬೇಕು, ಓದಿ ಧ್ಯಾನಿಸ್ಬೇಕು. ಪವಿತ್ರಾತ್ಮರು ನಮಗೆ ಹೆಲ್ಪ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೆಕೆಂಡ್, ನಾವು ಪ್ರತಿ ದಿನ ಪ್ರಾರ್ಥಿಸಬೇಕು, ವೈಯಕ್ತಿಕ ಪ್ರಾರ್ಥನೆ. ಸಾಂಪ್ರದಾಯಿಕವಾಗಿ ಏನೋ ಒಂದಿಷ್ಟು ಹೇಳಿ ಮುಗಿಸೋದಲ್ಲ, ಪರ್ಸನಲ್ ಪ್ರೇಯರ್. ವೈಯಕ್ತಿಕವಾಗಿ ಕುಳಿತುಕೊಂಡು ದೇವರ ಜೊತೆಗೆ ಸಂಭಾಷಣೆ, ಡೈಲಾಗ್, ಟಾಕಿಂಗ್ ಟು ಗಾಡ್. ಯು ಸ್ಪೀಕ್ ಟು ಗಾಡ್, ಗಾಡ್ ವಿಲ್ ಸ್ಪೀಕ್ ಟು ಯು. ಯು ಕ್ಯಾನ್ ಹಿಯರ್ ಗಾಡ್ಸ್ ವಾಯ್ಸ್ ಇನ್ ಪ್ರೇಯರ್. Otherwise that is not prayer. If it is true prayer, you can hear the voice of God. Otherwise it is not at all a prayer. ನಿಜವಾದ ಪ್ರಾರ್ಥನೆ ನೀವು ಮಾಡುವಾಗ ಪ್ರಾರ್ಥನೆಯಲ್ಲಿ ದೇವರ ಸ್ವರ ಕೇಳಿಸ್ಕೋಬಹುದು. ಇಲ್ಲದೆ ಇದ್ರೆ ಅದು ಪ್ರಾರ್ಥನೆ ಅಲ್ಲ, ಅದು ಬೇರೆ ಏನೋ, ಅದು ಏನೋ ನಮಗೆ ಬೇಡ. ಅದು ಪ್ರಾರ್ಥನೆ ಆದರೆ ಅಲ್ಲಿ ದೇವರು ಇರ್ತಾರೆ, ನೀನಿರ್ತೀಯ, ದೇವ್ರು ಮಾತಾಡ್ತಾರೆ, ನೀನು ಮಾತಾಡ್ತೀಯ. ನೀನು ಮಾತಾಡಿ ದೇವ್ರಿಗೆ ಕೇಳಿಸುತ್ತೆ, ದೇವ್ರು ಮಾತಾಡಿದ್ದು ನಿನಗೆ ಕೇಳಿಸುತ್ತೆ. ಅನುಸರಿಸೋದು ಆಮೇಲೆ. ದಟ್ ಈಸ್ ಪ್ರೇಯರ್. ಯೇಸು ಪ್ರಾರ್ಥಿಸ್ತಾ ಇದ್ರು ಪ್ರತಿದಿನ. ಅಂದರೆ he was talking to Father every day, so that he was able to do the will of the Father every day. Why we are not able to do the will of God every day? We are not speaking to God every day. We are speaking to people, busy. We are busy in ಫೋನಲ್ಲಿ ಬಿಸಿ. ಅವ್ರ ಹತ್ರ ಮಾತಾಡ್ತೀವಿ, ಇವ್ರ ಹತ್ರ ಮಾತಾಡ್ತೀವಿ, ಕಷ್ಟ ಸುಖ ಎಲ್ಲ ವಿಚಾರಿಸ್ತೀವಿ. ದೇವ್ರ ಕಷ್ಟ ಸುಖ ಯಾವತ್ತಾದ್ರೂ ವಿಚಾರಿಸಿದ್ರಾ? ದೇವರೇ ನಿನಗೇನು ಕಷ್ಟ ಆಗ್ತಾ ಇದೆ, ನೀನು ಹೇಗಿದೆಯಾ ಅಂತ ಯಾವತ್ತಾದ್ರೂ ಕೇಳಿದ್ರಾ? ಹೌ ಆರ್ ಯು ಜೀಸಸ್ ಅಂತ ಕೇಳಿದಿರಾ? ನೀವು ಹೋಗ್ಬಿಟ್ಟು ಒಂದಿಷ್ಟು ಒದರಿ ಬರ್ತೀರಿ, ಅದು ಇದು ಕಂಪ್ಲೇಂಟ್ ಎಲ್ಲ ಹೇಳಿ, ಗೊಣಗುಟ್ಟಿ ಚಾಡಿ ಹೇಳಿ ಬಾಯ್ದು ಬರ್ತೀರಿ. ಹ್ಯಾವ್ ಯು ಎವರ್ ಆಸ್ಕ್ಡ್ ಜೀಸಸ್, ಜೀಸಸ್ ಹೌ ಆರ್ ಯು? ಕೇಳಿ. ಆಗ ಜೀಸಸ್ ಹೇಳ್ತಾರೆ, ದುಃಖದಲ್ಲಿದ್ದಾರೋ ಸಂತೋಷದಲ್ಲಿದ್ದಾರೋ ಅಂತ ಯೇಸು ಹೇಳ್ತಾರೆ. ಯೇಸು ಮಾತಾಡ್ತಾರೆ. ಜೀಸಸ್ ಸ್ಪೀಕ್ಸ್ ಬಿಕಾಸ್ ಹಿ ಇಸ್ ಗಾಡ್, ಹಿ ಇಸ್ ಅಲೈವ್, ಹಿ ಇಸ್ ಅ ಪರ್ಸನ್. ಅವರೊಬ್ಬರು ವ್ಯಕ್ತಿ. ಯೇಸು ಜೀವಂತ ದೇವರು, ಜೀವಂತ ವ್ಯಕ್ತಿ. ಬಟ್ ನಾಟ್ ಫಿಸಿಕಲ್ ಬಟ್ ಸ್ಪಿರಿಚುವಲ್. ಕಣ್ಣಿಗೆ ಕಾಣುವ ಈ ಶರೀರ ಇರುವ ವ್ಯಕ್ತಿ ಅಲ್ಲ, ಕಣ್ಣಿಗೆ ಕಾಣದ ಆತ್ಮಿಕ ವ್ಯಕ್ತಿ. is truly alive. You can talk to Jesus as if you are talking to your own friend. You can talk to Jesus in prayer, ಪ್ರಾರ್ಥನೆಯಲ್ಲಿ. ಸೊ ಇದರಿಂದ ಏನಾಗ್ತದೆ ಅಂದರೆ, we can keep our spirit, our spiritual life hydrated. ನಮ್ಮ ಆತ್ಮಿಕ ಜೀವನ ಸ್ವಸ್ಥವಾಗಿ ಇಟ್ಕೋಬಹುದು, ಸ್ಟ್ರಾಂಗ್ ಆಗಿ ಇಟ್ಕೋಬಹುದು, ಆರೋಗ್ಯಕರವಾಗಿ ಹೆಲ್ದಿಯಾಗಿ ಇಟ್ಕೋಬಹುದು. ಇಲ್ಲದೇ ಇದ್ರೆ ಏನಾಗುತ್ತೆ ಗೊತ್ತಾ, ನಾವು ಹೀಗೆ ಬದುಕಿ ಹೋಗ್ಬಿಟ್ರೆ, ನೀರು ಕುಡಿದೆ, ನೀರಂದರೆ ಆತ್ಮಿಕವಾದ ನೀರು, ದೇವರ ವಾಕ್ಯ ತೆಗೆದುಕೊಳ್ಳದೆ, ವೈಯಕ್ತಿಕ ಪ್ರಾರ್ಥನೆ ಇಲ್ಲದೆ ಹೀಗೆ ಬದುಕ್ತೀವಿ. ಒಂದು ದಿನ ಸೊರಗಿ ಬಿದ್ದೋಗ್ಬಿಡ್ತೀವಿ. ನೀರು ಕುಡಿದೆ ಈ ಬೇಸಿಗೆಯಲ್ಲಿ ಹಾಗೆ ಇದ್ಬಿಟ್ರೆ, ಒಂದು 2 ದಿನ ಆದಮೇಲೆ ಮನುಷ್ಯ ಏನಾಗ್ತಾನೆ? ಸತ್ತೋಗೋದಿಲ್ಲ, ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ಎದ್ದು ನಡಿಲಿಕ್ಕೂ ಆಗೋದಿಲ್ಲ.
ನೀರು ತಗೊಂಡು ಕೊಟ್ಟರು ಕುಡಿಲಿಕ್ಕೆ ಆಗೋದಿಲ್ಲ. ಆಗ ಇಮ್ಮಿಡಿಯೇಟಾಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಅಥವಾ ICUಗೆ ಕರ್ಕೊಂಡು ಹೋಗ್ಬೇಕು, ಡ್ರಿಪ್ಸ್ ಹಾಕಬೇಕು, ಇಂಜೆಕ್ಷನ್ ಚುಚ್ಚಿ ಕಳಿಸ್ಬೇಕಾಗತ್ತೆ ನೀರು ಒಳಗಡೆ. ಇಲ್ಲಿಂದ ಕುಡಿಲಿಕ್ಕೆ ಬಾಯಿ ಓಪನ್ ಮಾಡು, ಆಗ್ತಾ ಇಲ್ಲ. ಸೊ ಚುಚ್ತಾರೆ. ಸೊ ಈ ಚುಚ್ಚುವ ಆಸ್ಪತ್ರೆಗಳು ಯಾವುದು ಗೊತ್ತಾ? ದೆರ್ ಆರ್ ಮೆನಿ ರಿಟ್ರೀಟ್ ಸೆಂಟರ್ಸ್ ಟುಡೇ ಲೈಕ್ ದಿಸ್ ಹಾಸ್ಪಿಟಲ್ಸ್. ಹಲೋ, ನಾಟ್ ಆಲ್ ದ ರಿಟ್ರೀಟ್ ಸೆಂಟರ್ಸ್. ದೆರ್ ಆರ್ ಮೆನಿ ರಿಟ್ರೀಟ್ ಸೆಂಟರ್ಸ್ ಟುಡೇ ಲೈಕ್ ದಿಸ್ ಹಾಸ್ಪಿಟಲ್ಸ್. ಈ ಆಸ್ಪತ್ರೆಗಳ ಥರ ತುಂಬ ಧ್ಯಾನ ಕೇಂದ್ರಗಳಿದೆ. ಅಲ್ಲಿ ಹೋದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ? ಅಲ್ಲಿದ್ದ ಕೌನ್ಸಿಲರ್ಸು, ಪ್ರೀಚರ್ಸು, ಪ್ರೇಯರ್ ಮಾಡೋರು ಎಲ್ಲ ಸೇರಿ ನಿಮಗೆ ಆಸ್ಪತ್ರೆಯಲ್ಲಿ ಹೋದ ತಕ್ಷಣ ಡಾಕ್ಟರ್ಸ್ ಹೇಗೆ ತಲೆ ತಿಂತಾರೋ ಹಾಗೆ ಇದು ಹಾಗಾಗಿದೆ, ಹೀಗಾಗಿದೆ, ಸೊ ಇಮ್ಮಿಡಿಯೇಟ್ಲಿ ICU ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ICUಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಅವ್ರು ಚುಚ್ತಾರೆ. ICUನಲ್ಲಿ ಡಾಕ್ಟರ್ ಹೇಗೆ ಚುಚ್ತಾರೋ ಹಾಗೆ ನಿಮಗೆ ಚುಚ್ಚಿ ಇಂಜೆಕ್ಟ್ ಮಾಡ್ತಾರೆ. ಅಲ್ಲಿಂದ ಕೊಡ್ತಾರೆ ನೀರು. ಆಮೇಲೆ ಹಾಗೆ ಕಳಿಸೋದಿಲ್ಲ, ಲಾಸ್ಟಿಗೆ ಒಂದು ಬಿಲ್ಲು ಕೊಡ್ತಾರೆ. ಇದಕ್ಕೆ ಈ ಡೊನೇಷನ್, ಇದಕ್ಕೆ ಇದು, ಇದಕ್ಕೆ ಇದು, ಇದ್ರ ಬಿಲ್ ಇಷ್ಟು, ಇದ್ರ ಬಿಲ್ ಇಷ್ಟು, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ನಿಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿಬಿಟ್ಟು ದೊಡ್ಡ ಡೊನೇಷನ್ ಲಿಸ್ಟೇ ಕೊಡ್ತಾರೆ. ಆಮೇಲೆ ನೀವು ಈ ದಾರಿ ಇಲ್ಲ, ವಿಧಿ ಇಲ್ಲ, ಹೆದರ್ಕೊಂಡು ನೀವೆಲ್ಲ ಪೇ ಮಾಡಿ ಬರಬೇಕಾಗತ್ತೆ. ಸುಲಿಗೆ ಮಾಡಿ ಕಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಯು ಮಸ್ಟ್ ವಿಸಿಟ್ ದ ಸೇಮ್ ಡಾಕ್ಟರ್, ಸೇಮ್ ಹಾಸ್ಪಿಟಲ್ ಆಫ್ಟರ್ 1 month. 1 ತಿಂಗಳಾದ್ಮೇಲೆ ಮತ್ತೆ ಬಂದು ನಮ್ಮನ್ನು ನೋಡಬೇಕು ಅನ್ನೋ ಮಟ್ಟದಲ್ಲಿ ನಿಮ್ಮನ್ನು ಇಡ್ತಾರೆ. ನಿಮ್ಮ ಜೀವನ ಬರ್ಬಾದಾಗಿ ಹೋಗುತ್ತೆ. ಬೆಟರ್ ಮನೇಲಿ ಕೂತ್ಕೊಂಡು ಇರೋ ಬೈಬಲ್ನ ಯೂಸ್ ಮಾಡ್ಕೊಳ್ಳಿ. ದೇವರೆಲ್ಲ ಕಡೆ ಸಿಗ್ತಾರೆ. ನೆವರ್ ಅಡಿಕ್ಟೆಡ್ ಟು ಎನಿ ರಿಟ್ರೀಟ್ ಸೆಂಟರ್, ಎನಿ ಕರಿಸ್ಮ್ಯಾಟಿಕ್ ಫೆಲೋಸ್. ಯಾವುದೇ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗೂ, ರಿಟ್ರೀಟ್ ಗ್ರೂಪ್ಗೂ, ರಿಟ್ರೀಟ್ ಸೆಂಟರ್ಗೂ ಅಡಿಕ್ಟ್ ಆಗಬೇಡಿ. ನಾನು ಹೇಳ್ತಾ ಇರೋದು ಎಲ್ಲ ರಿಟ್ರೀಟ್ ಸೆಂಟ್ರು ಕೆಟ್ಟದ್ದು ಅಂತಲ್ಲ, ಎಲ್ಲ ರಿಟ್ರೀಟ್ ಸೆಂಟರ್ ಇದೇ ಬಿಸ್ನೆಸ್ ಮಾಡ್ತಾ ಇದೆ ಅಂತಲ್ಲ. ದೇರ್ ಆರ್ ಮೆನಿ ರಿಟ್ರೀಟ್ ಸೆಂಟರ್ಸ್, ಮೆನಿ ಕರಿಸ್ಮ್ಯಾಟಿಕ್ ಪೀಪಲ್ ಆರ್ ಡೂಯಿಂಗ್ ದ ಸೇಮ್ ಥಿಂಗ್. Keep your spirit and soul hydrated by the word of God daily by yourself. ನೀವೇ ನಿಮ್ಮ ಆತ್ಮವನ್ನು, ಆತ್ಮಿಕ ಜೀವಿತವನ್ನು ಬಲವಾಗಿ ಇಟ್ಕೊಳ್ಳಿ. ನಿಮ್ಮ ಮನೇಲೇ ಇಟ್ಕೊಂಡು ಬೈಬಲ್ ಕೊಟ್ಟಿದ್ದಾರೆ ದೇವರು, ತೆಗೆದುಕೊಂಡು ಓದಿ. ಯಾಕೆ ಸುಮ್ಮನೆ ಕುಸ್ತು ಬಿದ್ದು ಹೋದ್ಮೇಲೆ ನೀರು ಕುಡಿಲಿಕ್ಕೆ ಆಗದೆ ಇರೋ ಪರಿಸ್ಥಿತಿನಲ್ಲಿ ಸಾಲ ಗಿಲ ಮಾಡ್ಕೊಂಡು ಕಷ್ಟಪಟ್ಟು ಟೈಮು ಇಲ್ಲದೆ ರಜಾ ಹಾಕ್ಕೊಂಡು ಲಾಸ್ ಆಫ್ ಪೇನಲ್ಲಿ ರಿಟ್ರೀಟ್ ಸೆಂಟರ್ಗಳನ್ನ ಹುಡ್ಕೊಂಡು ಅಲ್ದು ಹಾಳಾಗೋಗ್ತೀರಾ. ಬಟ್ ನಾಟ್ ಆಲ್ ದ ರಿಟ್ರೀಟ್ ಸೆಂಟರ್ಸ್, ಓಕೆ? ಎಲ್ಲ ಧ್ಯಾನ ಕೇಂದ್ರಗಳು ಅಲ್ಲ, ಆದರೆ ಬಹಳಷ್ಟು ಧ್ಯಾನ ಕೇಂದ್ರಗಳು ಸುಲಿಗೆಯ ಕೇಂದ್ರಗಳಾಗಿದೆ. ಬಹಳಷ್ಟು ಪ್ರಾರ್ಥನಾ ತಂಡಗಳು ಸುಲಿಗೆಯ ತಂಡಗಳಾಗಿದೆ. ಈ ಕಳ್ಳರ ತಂಡ ಇರುತ್ತಲ್ಲ, ಆ ರೀತಿ ಸುಲಿಗೆ ಮಾಡೋ ತಂಡಗಳಾಗಿದೆ. ನೀವು ಎಚ್ಚರಿಕೆಯಿಂದ ನಿಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸ್ಕೊಳ್ಳಿ. ನಿಮ್ಮ ಆತ್ಮಿಕ ಜೀವನದ ಜವಾಬ್ದಾರಿ ಯಾರ್ದು ಗೊತ್ತಾ? ನಿಮ್ಮದೇ. ನಿಮ್ಮ ಮಕ್ಕಳ ಆತ್ಮಿಕ ಜೀವನದ ಜವಾಬ್ದಾರಿ ಯಾರ್ದು ಗೊತ್ತಾ? ನಿಮ್ಮದೇ, ಬೇರೆ ಯಾರ್ದು ಅಲ್ಲ. ನಾವು ಅಜಾಗರೂಕರಾಗಿದ್ದರೆ ಕಳ್ಳ ಬಂದು ಹೊತ್ಕೊಂಡು ಹೋಗ್ತಾನೆ ನಮ್ಮ ಆತ್ಮಿಕ ಜೀವಿತವನ್ನು. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು, ನಮ್ಮ ಆತ್ಮಿಕ ಜೀವಿತ ಯಾವಾಗಲೂ ಹೈಡ್ರೇಟ್ ಆಗಿ, ಆಕ್ಟಿವ್ ಆಗಿ, ಸ್ಟ್ರಾಂಗ್ ಆಗಿ, ಹೆಲ್ದಿ ಆಗಿ ಇಟ್ಕೋಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಎವ್ರಿ ಡೇ ದೇವರ ವಾಕ್ಯ ಮತ್ತು ವೈಯಕ್ತಿಕವಾದ ಪ್ರಾರ್ಥನೆ. ಇದೆರಡು ಮುಖ್ಯವಾದ ಪಾಯಿಂಟ್ಸ್ಗಳು. ನೆನಪಿಟ್ಕೊಂಡು ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಎಲ್ಲ ಡೀಟೇಲ್ಸ್ ನೆಕ್ಸ್ಟ್ ರಿಟ್ರೀಟಲ್ಲಿ ಹೇಳೋಣ. ಅಥವಾ ಸಾಧ್ಯವಾದರೆ ಬೆಳವಣಿಗೆ ಧ್ಯಾನ ಕೂಟಕ್ಕೆ ಬನ್ನಿ. ಜೂನ್ 13ರಿಂದ ಪ್ರಾರಂಭವಾಗುವ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಪ್ರಾರಂಭವಾಗುವ ಗ್ರೋತ್ ರಿಟ್ರೀಟ್ಗೆ ಬನ್ನಿ, ನಿಮಗೆ ಸಿಗುತ್ತೆ. ಇನ್ನೊಂದು ಅವಕಾಶ ನಾನು ಹೇಳಿದೆ, ವೆಬ್ಎಕ್ಸ್ ಆ್ಯಪ್ ಮುಖಾಂತರ ಎವ್ರಿ ಡೇ ಇದೆ, ನೀವು ಜಾಯಿನ್ ಆಗಬಹುದು. ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಉಪಕಾರ ಆಗುತ್ತೆ. ಅದಲ್ಲದೆ ಬೇರೆ ಬೇರೆ ಸ್ಥಳಗಳಲ್ಲಿ ರಿಟ್ರೀಟ್ ಇದೆ, ಅಲ್ಲೂ ಕೂಡ ನೀವು ಬರ್ಬೋದು. ನೀವು ಬರಲಿಕ್ಕೆ ಏನು ತೊಂದರೆ ಇಲ್ಲ. ನೋಡಿ, ಇಲ್ಲಿ ಎಷ್ಟೋ ಜನ ಬಂದಿದ್ದಾರೆ, ಸಹೋದರ ಸಹೋದರಿಯರು ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಮಂಗಳೂರಿಂದ ಬಂದಿದ್ದಾರೆ, ನಂಜನಗೂಡಿಂದ ಬಂದಿದ್ದಾರೆ, ಮೈಸೂರು ಟಿ ನರಸೀಪುರದಿಂದ ಬಂದಿದ್ದಾರೆ, ಬೈಂದೂರಿಂದ ಬಂದಿದ್ದಾರೆ, ಮತ್ತೆ ಅಲ್ಲಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಹೊನ್ನಾವರದಿಂದ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಮೈಕ್ ಹಿಡ್ಕೊಂಡು ಪ್ರೀಚಿಂಗ್ ಮಾಡ್ಲಿಕ್ಕೆ ಬಂದಿದ್ದಲ್ಲ ಅವ್ರು ಯಾರು. ಯಾಕೆ ಬಂದಿದ್ದಾರೆ ಅಂದರೆ ಕೆಲಸ ಇಲ್ಲದೆ ಬಂದಿದ್ದಲ್ಲ, ಎಲ್ಲ ಒಳ್ಳೆ ಕೆಲಸ ಇರೋರೆ, ಕೆಲಸ ಕಾರ್ಯಗಳೆಲ್ಲ ಇರೋವ್ರೆ, ಜೀವನದಲ್ಲಿ ಏನೋ ಕಷ್ಟ ಇರೋರು ಅಲ್ಲ, ಚೆನ್ನಾಗೇ ಇದ್ದಾರೆ, ಏನು ತೊಂದರೆ ಇಲ್ಲ, ಅಂತ ಪ್ರಾಣ ಹೋಗುವಂಥ ಕಷ್ಟ ಏನೂ ಇಲ್ಲ. ಆದರೂ ಕೂಡ ಕಷ್ಟಪಟ್ಟು ಈ ಶೆಕೆಯಲ್ಲಿ ಯಾಕೆ ಬರಬೇಕು? ನಮ್ಮ ಜೊತೆ ಒಂದು ಸಹೋದರಿ ಇದ್ದಾರೆ, ಮರ್ಲಿನ್. ಪಾಪ ಮಗು ಹುಟ್ಟಿ ಇನ್ನೂ 3 ತಿಂಗಳಾಗಿಲ್ಲ, 3 ತಿಂಗಳು ಕಂಪ್ಲೀಟ್ ಆಗಿಲ್ಲ. ಆದರೂ ಕೂಡ ಆ ಚಿಕ್ಕ ಮಗುನ ಹೊತ್ಕೊಂಡು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಯಾಕೆ ಇಷ್ಟೊಂದು ಜನ ಬಂದಿದ್ದಾರೆ?
ಎಲ್ಲರೂ ಪ್ರೀಚ್ ಮಾಡಕ್ ಬಂದವರಲ್ಲ. ಬಂದಿರೋ ಕಾರಣ ಏನು ಗೊತ್ತಾ? ಅವರಿಗೆ ಸತ್ಯದ ಅರಿವಾಗಿದೆ. ಆ ಅರಿವು ಅವರನ್ನು ಒತ್ತಾಯಪಡಿಸ್ತಾ ಇದೆ, ಇನ್ನೂ ಅರಿತುಕೊಳ್ಬೇಕು, ಇನ್ನೂ ಅರಿತುಕೋಬೇಕು, ಇನ್ನೂ ಅರಿತುಕೋಬೇಕು. ವಾಕ್ಯಕ್ಕಾಗಿ ಹಸಿದು ಬಂದಿದ್ದಾರೆ, ವಾಕ್ಯ ಕೇಳಲಿಕ್ಕೋಸ್ಕರ ಬಂದಿದ್ದಾರೆ, ವಾಕ್ಯ ಕಲೀಲಿಕ್ಕೋಸ್ಕರ ಬಂದಿದ್ದಾರೆ. ಎಲ್ಲಿ ವಾಕ್ಯ ಸಾರಲ್ಪಡ್ತಾ ಇದೆಯೋ ಅಲ್ಲಿ ಹೋಗಿ ನಾವು ಕುತ್ಕೊಂಡು ಕಲಿಬೇಕು. ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ಇನ್ನೂ ಹೆಚ್ಚಾಗಿ ವಾಕ್ಯವನ್ನು ಕಲಿಬೇಕು. ನಾವು ಬಳಗೊಳ್ಬೇಕು, ಆಧ್ಯಾತ್ಮಿಕವಾಗಿ ಯೇಸುವಿಗಾಗಿ ಏನಾದರೂ ಮಾಡಬೇಕು ಅಂತ ತವಕಪಟ್ಟು ಬಂದಿರೋದು. ಅದಲ್ಲದೆ ಏನೋ ಸಿಕ್ಬಿಡುತ್ತೆ ಅಂತ ಬಂದಿದ್ದಲ್ಲ. ಏನೋ ಒಂದು ದೊಡ್ಡ ಆಶೀರ್ವಾದ ಸಿಗುತ್ತೆ, ಏನೋ ದೊಡ್ಡ ಅದ್ಭುತ ಆಗುತ್ತೆ ಅಂತ ಅದ್ಭುತವನ್ನು ಎಕ್ಸ್ಪೆಕ್ಟ್ ಮಾಡಿ ಇವರು ಯಾರು ಬಂದಿಲ್ಲ. ಅಥವಾ ಏನೋ ಜೀವನದಲ್ಲಿ ತುಂಬ ಕೊರತೆ, ತುಂಬ ಕಷ್ಟ, ನೆಮ್ಮದಿ ಇಲ್ಲ ಅಂತನೂ ಬಂದಿದ್ದಲ್ಲ. ಜೀವನದಲ್ಲಿ ಯೇಸುವನ್ನು ಕಂಡುಕೊಂಡ ಮೇಲೆ, ನಿಜವಾದ ಜೀಸಸ್ನ ಕಂಡುಕೊಂಡ ಮೇಲೆ ನಮಗೆ ಮನೆಯಲ್ಲಿ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ವಾಕ್ಯ ಎಲ್ಲಿ ಸಿಗುತ್ತೋ, ಇವತ್ತು ವಾಕ್ಯ ಸಿಗೋದು ತುಂಬ ಕಷ್ಟ ಆಯ್ತಾ? ಕಲಬೆರಕೆ ತುಂಬ ಸಿಗ್ತಾ ಇದೆ. ನಾನು ಹೇಳಿದ್ನಲ್ವಾ, ಈ ICU ಥರ ಇರತಕ್ಕಂತಹ ತುಂಬ ಸೆಂಟರ್ಗಳಿದೆ, ಜಾಗಗಳಿದೆ. ಅಲ್ಲಿ ಹೋದ್ರೆ ನೀವು ICU ಅಡ್ಮಿಟ್ ಮಾಡಿ ಬಿಲ್ ಕೊಟ್ಟು ಕಳಿಸ್ತಾರೆ ಅಷ್ಟೇ. ನೀವು ಬಿಲ್ ಕಟ್ಟಿ ಹೋಗಬೇಕು, ಬಿಲ್ ಪೇ ಮಾಡಬೇಕು. ಮತ್ತು ಅಪರೂಪಕ್ಕೆ ವಿಸಿಟ್ ಮಾಡಿದ್ದ ಡೇಟು ಬರೆದು ಕೊಡ್ತಾರೆ, ನೆಕ್ಸ್ಟ್ ವಿಸಿಟಿಂಗ್ ಡೇಟ್ ಇದು ಅಂತ. ನೀವು ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ. ಪರ್ಮನೆಂಟ್ಸ್ ಅದೊಂಥರ ಸ್ಲೇವರಿ ಆಗಿಬಿಡುತ್ತೆ. ಆಗೋದು ಬೇಡ. ಯೇಸು ಕ್ರಿಸ್ತರು ನಮ್ಮನ್ನು ಸ್ಲೇವ್ ಆಗಿ ಇರಲಿಕ್ಕಾಗಿ ಬಿಡುಗಡೆ ಮಾಡಲಿಲ್ಲ, ನಮ್ಮನ್ನು ಸ್ವತಂತ್ರವಾಗಿ ಬದುಕಲಿಕ್ಕೆ ಬಿಡುಗಡೆ ಮಾಡಿದ್ದು. ಆ ಒಂದು ಜೀವನವನ್ನು ಜೀವಿಸೋದು ಬಿಡೋದು ಯಾರ ಕೈಯಲ್ಲಿದೆ ಗೊತ್ತಾ? ನಮ್ಮೊಬ್ಬೊಬ್ಬರ ಕೈಯಲ್ಲೂ ಇದೆ. ನಾವೊಂದು ಚಾಯ್ಸ್ ಮಾಡಬೇಕಿವತ್ತು, ಒಂದು ಆಯ್ಕೆ ಮಾಡ್ಕೋಬೇಕು. ನಮ್ಮ ಕೈಯಲ್ಲಿದೆ ಆಯ್ಕೆ. ನಮ್ಮನ್ನು ಯಾರು ಕಾಪಾಡೋದಿಲ್ಲ, ತಿಳ್ಕೊಳ್ಳಿ. ನಮ್ಮನ್ನು ನಾವೇ ಕಾಪಾಡ್ಕೋಬೇಕು ಇವತ್ತು. ಕೆಲವರು ಅಂದ್ಕೊಂಡಿರ್ತಾರೆ ದೇವ್ರು ಕಾಪಾಡ್ತಾರೆ ಅಂತ. ದೇವ್ರು ಯಾಕೆ ನಿಮ್ಮನ್ನು ಕಾಪಾಡಬೇಕು? ಎಲ್ಲರನ್ನೂ ಕಾಪಾಡ್ಬೋದಲ್ವಾ? ನಿಮ್ಮನ್ನು ಮಾತ್ರ ಕಾಪಾಡಬೇಕಾ? ಇಲ್ಲ, ನಿಮ್ಮ ಕೈಯಲ್ಲಿದೆ ನೀವು ಕಾಪಾಡಿಕೊಳ್ಳೋದು. ಸಂತ ಪೇತ್ರರು ಪವಿತ್ರಾತ್ಮ ಭರಿತರಾಗಿ ಹೇಳ್ತಾರೆ. ಆಕ್ಟ್ಸ್ ಆಫ್ ದಿ ಅಪಾಸಲ್ಸ್ ಚಾಪ್ಟರ್ 2 ವರ್ಸ್ 40, ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯದ 40ನೇ ವಾಕ್ಯದಲ್ಲಿ ಹೇಳ್ತಾರೆ. ಪ್ರೇಷಿತರ ಕಾರ್ಯಕಲಾಪ, ಆಕ್ಟ್ಸ್ ಆಫ್ ದಿ ಅಪಾಸಲ್ಸ್. ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು, ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ, ಕಾಪಾಡಿಕೊಳ್ಳಿ. ಸೇವ್ ಯೋರ್ ಸೆಲ್ಫ್ ಫ್ರಮ್ ದಿಸ್ ಈವಿಲ್ ಜನರೇಷನ್. ದಿಸ್ ಜನರೇಷನ್ ಇಸ್ ಈವಿಲ್ ಜನರೇಷನ್ because people are living in sin, self-centeredness, lust of money, lust of this world, passions of this world. ಈ ಜನರು ಹಣದ ವ್ಯಾಮೋಹದಲ್ಲಿ, ಸ್ವಾರ್ಥದಲ್ಲಿ, ಹಠಮಾರಿತನದಲ್ಲಿ, ಅವಿಶ್ವಾಸದಲ್ಲಿ, ಅಜ್ಞಾನದಲ್ಲಿ ಬದುಕ್ತಾ ಇದ್ದಾರೆ. ಸೊ ಸೇವ್ ಯೋರ್ ಸೆಲ್ಫ್ ಅಂಡ್ ಯೋರ್ ಫ್ಯಾಮಿಲಿ ಫ್ರಮ್ ದಿಸ್ ಈವಿಲ್ ಜನರೇಷನ್. ಈ ಒಂದು ಕೆಟ್ಟ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ನೀವು ಕಾಪಾಡಿಕೊಳ್ಳಿ. ಇಲ್ಲಿ ಹೇಳ್ತಾ ಇಲ್ಲ God will save you from this evil generation ಅಂತ ಹೇಳ್ತಾ ಇಲ್ಲ. You have to save yourself from this evil generation. God will help you by the power of God, by the power of the Holy Spirit. Only it is possible. ದೇವರ ಸಹಾಯದಿಂದ, ದೇವರ ಆತ್ಮನ ಶಕ್ತಿಯಿಂದ ಮಾತ್ರವೇ ಇದು ಸಾಧ್ಯ. ಸೇಂಟ್ ಅಗಸ್ಟಿನ್, ಸಂತ ಅಗಸ್ಟಿನ್ ಒಂದು ಮಾತು ಹೇಳ್ತಾರೆ, God created man without his help. God created man without his help, but God will not save man without his help. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಮನುಷ್ಯನ ಸಹಾಯ ಇಲ್ಲದೆ. ಸಹಾಯ ತಗೊಂಡಿದ್ರ ದೇವರು? ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೆ ನಮ್ಮ ಒಂದು ಸಹಕಾರ ಕೇಳಿದ್ರ ದೇವರು? ಕೇಳಲಿಲ್ಲ. ನಾವೇನಾದರೂ ಹೆಲ್ಪ್ ಮಾಡಿದ್ವಾ ದೇವರಿಗೆ ನಾವು ಸೃಷ್ಟಿ ಆಗಲಿಕ್ಕೆ? ಇಲ್ಲ. ಆದರೆ ಸೈಂಟ್ ಅಗಸ್ಟಿನ್, ಆಫ್ಟರ್ ಮೆಡಿಟೇಟಿಂಗ್ ದ ಸಾಲ್ವೇಷನ್, ರಕ್ಷಣೆಯ ಬಗ್ಗೆ ಧ್ಯಾನಿಸಿದ ನಂತರ ಅವ್ರು ಹೇಳ್ತಾರೆ, ಗಾಡ್ ವಿಲ್ ನಾಟ್ ಸೇವ್ ಎನಿಬಡಿ ವಿತೌಟ್ ಹಿಸ್ ಕೋಪರೇಷನ್. ಮನುಷ್ಯನ ಸಹಕಾರ ಇಲ್ಲದೆ ಮನುಷ್ಯನನ್ನು ರಕ್ಷಿಸೋದಿಲ್ಲ ದೇವರು. ಮನುಷ್ಯನ ಸಹಕಾರ ಬೇಕು. ಆ ಸಹಕಾರನೇ ವಿಶ್ವಾಸ. ಏನು? ಮನುಷ್ಯನ ಸಹಕಾರ ಏನು? ವಿಶ್ವಾಸ. ಈ ವಿಶ್ವಾಸ ಬರೋದೆಲ್ಲಿಂದ? ಈ ವಿಶ್ವಾಸ ಬರೋದು ದೇವರ ವಾಕ್ಯದಿಂದ.
ಅದರಿಂದ ನೀವು ದೇವರ ವಾಕ್ಯವನ್ನು ಆಲಿಸಿ ಅರ್ಥ ಮಾಡ್ಕೊಳ್ದೇ ಇದ್ರೆ ನಿಮ್ಮೊಳಗಡೆ ವಿಶ್ವಾಸ ಬರೋದಿಲ್ಲ. ನೀವು ವಿಶ್ವಾಸದ ಜೀವನ ಜೀವಿಸದೇ ಇದ್ರೆ ರಕ್ಷಣೆ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಯು ಕೆನಾಟ್ ಬಿ ಸೇವ್ಡ್ ವಿದೌಟ್ ಫೇತ್. ಫೇತ್ ಈಸ್ ವೆರಿ ಇಂಪಾರ್ಟೆಂಟ್. ವಿಶ್ವಾಸ ಅನ್ನೋದು ತುಂಬ ಮುಖ್ಯ ಪ್ರೀತಿಯ ಸಹೋದರ ಸಹೋದರಿಯರೇ. ವಿಶ್ವಾಸ ಅನ್ನೋದು ಬಾಯಲ್ಲಿ ಹೇಳುವಂಥದ್ದಲ್ಲ, ಜೀವನದಲ್ಲಿ ಜೀವಿಸುವಂಥದ್ದು. ಫೇತ್ ಈಸ್ ನಾಟ್ ಇನ್ ವರ್ಡ್ಸ್, ಇಟ್ ಈಸ್ ಎ ವೇ ಆಫ್ ಲೈಫ್. ಅದೊಂದು ಜೀವನ. ವಿಶ್ವಾಸ ಅನ್ನೋದು ಒಂದು ಜೀವನ, ಬಾಯಲ್ಲಿ ಹೇಳೋದಲ್ಲ, ಅದು ಜೀವಿಸುವಂಥದ್ದಾಗಿದೆ ವಿಶ್ವಾಸ. ಆದರೆ ಇವತ್ತು ನಾವೆಲ್ಲರೂ ಬಾಯಲ್ಲಿ ಹೇಳ್ತೀವಿ, ಜೀವನ ಇಲ್ಲ, ಝೀರೋ. ಜೀವನ ಇಲ್ಲದ ವಿಶ್ವಾಸ ಅಥವಾ ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಅಂತ ಬೈಬಲ್ ಹೇಳುತ್ತೆ. ಫೇತ್ ವಿತೌಟ್ ಆಕ್ಷನ್ ಈಸ್ ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಕ್ರಿಯೆ ಎಂಥ ಕ್ರಿಯೆ? ಯಾವ ಕ್ರಿಯೆ? ಆಕ್ಷನ್ ಕರೆಸ್ಪಾಂಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಆಕ್ಷನ್ಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. Obeying the commandments of God. That is the action. ಇವತ್ತು ಆಕ್ಷನ್ ಎಲ್ಲಿದೆ? ಬಾಯಲ್ಲಿ ಮಾತ್ರ ಇದೆ ಅಷ್ಟೇನೆ, ಕಾರ್ಯರೂಪದಲ್ಲಿ ನಮ್ಮ ಜೀವನದಲ್ಲಿ ಎಲ್ಲಿದೆ? ಯಾಕೆ ಇಲ್ಲ ಗೊತ್ತಾ? ವಾಕ್ಯ ನಾವು ಸರಿಯಾಗಿ ತಗೊಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾನೂ ಇಲ್ಲ. ಅರ್ಥ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂದರೆ ಕುತ್ಕೊಂಡು ಧ್ಯಾನಿಸ್ತಾ ಇಲ್ಲ, ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ, ಇದು ಅರ್ಥ ಆಗುವಂಥ ವಾಕ್ಯಗಳು. ಬೈಬಲ್ ಹೇಳುತ್ತೆ ಇದು ಅರ್ಥ ಆಗದೇ ಇರುವಂಥದ್ದಲ್ಲ, ಇದು ಅರ್ಥ ಆಗುವಂಥದ್ದೇ ಅಂತ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ವೆನ್ ಯು ಮೆಡಿಟೇಟ್, ಯು ಕ್ಯಾನ್, ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್. ಇಫ್ ಯು ಡೋಂಟ್ ಮೆಡಿಟೇಟ್, ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ನೀವು ಸಮಯ ಕೊಟ್ಟರೆ ಖಂಡಿತ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ. ಒಂದೊಂದು ವಾಕ್ಯ ನಮಗೆ ಅರ್ಥ ಆಗಬೇಕು. ಒಂದೊಂದು ವಾಕ್ಯದಲ್ಲಿಯೂ ಕೂಡ ನಾವು ಯೇಸುವನ್ನು ಟೇಸ್ಟ್ ಮಾಡ್ತೀವಿ. Every word we are tasting Jesus. The more we taste Jesus, the more you can be separated from this world. The more we taste Jesus, the more we can be separated from this world. Lust ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಸೆಲ್ಫಿಶ್ನೆಸ್ ಇರ್ಬೋದು, ಅನ್ಬಿಲೀಫ್ ಇರ್ಬೋದು, ಹೇಟ್ರೇಟ್ ಇರ್ಬೋದು, ಜಲಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. Why we are not able to separate ourselves from this world? Because we are not tasting Jesus today. ನಮಗೆ ಯೇಸು ಕ್ರಿಸ್ತನ ಅನುಭವ ಎಷ್ಟಾಗುತ್ತೋ ಅಷ್ಟು ನಾವು ಲೋಕದಿಂದ ಬೇರ್ಪಡ್ತೀವಿ, ಪಾಪದಿಂದ ಬೇರ್ಪಡ್ತೀವಿ, ಸ್ವಾರ್ಥದಿಂದ ಬೇರ್ಪಡ್ತೀವಿ, ಅಹಂಕಾರದಿಂದ ಬೇರ್ಪಡ್ತೀವಿ, ದ್ವೇಷದಿಂದ ಬೇರ್ಪಡ್ತೀವಿ, ಹಣದ ವ್ಯಾಮೋಹದಿಂದ ಬೇರ್ಪಡ್ತೀವಿ. ಯಾಕೆ ಇವತ್ತು ಬೇರ್ಪಟ್ಟ ಒಂದು ಜೀವನವನ್ನು ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ? ವೈ ವಿ ಆರ್ ನಾಟ್ ಏಬಲ್ ಟು ಲಿವ್ ಎ ಸೆಪರೇಟೆಡ್ ಲೈಫ್? ವೈ? Because we have not tasted the true Jesus through the word of God by the Holy Spirit. ಪವಿತ್ರಾತ್ಮನ ಮುಖಾಂತರ ದೇವರ ವಾಕ್ಯವನ್ನು ಅರಿತುಕೊಳ್ಳುತ್ತಾ ಯೇಸುವನ್ನು ಅನುಭವಿಸ್ತಾ ಇಲ್ಲ ಇವತ್ತಿನ ಕ್ರೈಸ್ತರು. We are not tasting today, Christians, they are not tasting Jesus through the word of God. That is why they are tasting the world. ಇವತ್ತು ಯಾಕೆ ದೇವರ ವಾಕ್ಯದ ಮುಖಾಂತರ ನಿಜವಾಗ್ಲೂ ನೀವು ಯೇಸುವನ್ನು ಟೇಸ್ಟ್ ಮಾಡೋದಾದ್ರೆ ನಿಮಗೆ ಈ ಲೋಕ ಟೇಸ್ಟಿ ಅಂತ ಅನಿಸೋದಿಲ್ಲ. ಇವತ್ತು ನಮಗೆ ಈ ಲೋಕ ಯಾಕೆ ತುಂಬ ಟೇಸ್ಟಿ ಆಗಿದೆ? ಯಾಕೆ ಹಣ ತುಂಬ ಟೇಸ್ಟಿ ಆಗಿದೆ? ಯಾಕೆ ಈ ಲೋಕದ ಎಂಟರ್ಟೈನ್ಮೆಂಟ್ ತುಂಬ ಟೇಸ್ಟಿ ಆಗಿದೆ? ಯಾಕೆಂದ್ರೆ ಯು ಹ್ಯಾವ್ ನಾಟ್ ಟೇಸ್ಟೆಡ್ ದ ಟ್ರೂ ಟೇಸ್ಟ್, ಜೀಸಸ್ ಕ್ರೈಸ್ಟ್. ನಿಜವಾದ ರುಚಿಯನ್ನು ಸವಿದು ನೋಡಲಿಲ್ಲ. ಅದಕ್ಕೆ ಕೀರ್ತನಕಾರ ಹೇಳ್ತಾನಲ್ವಾ, ಟೇಸ್ಟ್ ಅಂಡ್ ಸಿ ಹೌ ಗುಡ್ ಗಾಡ್ ಈಸ್. Psalm 34 verse 7, 5. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಆತನು ಎಷ್ಟು ಒಳ್ಳೆಯವನು. ಓ, ಟೇಸ್ಟ್ ಅಂಡ್ ಸಿ ಹೌ ಗುಡ್ ಗಾಡ್ ಈಸ್, ಜೀಸಸ್ ಈಸ್. ಯೇಸುವನ್ನ ನೀವು ಸವಿದರೆ ನೀವೇನ್ ಮಾಡ್ತೀರಿ? ಇನ್ನೂ ಬೇಕು ಅಂತ ಓಡಿ ಬರ್ತೀರಿ. ಹಾಗೆ ಓಡಿ ಬಂದವರೇ ಜೊತೆಯಲ್ಲಿ ಎಷ್ಟು ಜನ ಇದ್ದಾರೆ? ಯಾಕೆ ಓಡಿ ಬರ್ತಾ ಇದ್ದಾರೆ ಅವರೆಲ್ಲ? ನಾನು ಬರ್ತೀನಿ, ನಾನು ಬರ್ತೀನಿ, ನಾನು ಬರ್ತೀನಿ ಅಂತ. ಇನ್ನೂ ಸುಮಾರು ಜನ ಬರೋರಿದ್ರು, ಬೈದು ಬಿಟ್ಟು ಕೂರ್ಸ್ ಬಂದಿದ್ದೀವಿ ಬರಬೇಡಿ ಅಂತ. ಹೌದು, ನಿಜ. ಯಾಕೆ ಗೊತ್ತಾ? ಯೇಸುವನ್ನು ಸವಿದ ಮೇಲೆ ಮತ್ತೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನು ಅದಕ್ಕಿಂತ ಟೇಸ್ಟಿ ಆಗಿರೋದು ಬೇರೆ ಏನೂ ಇಲ್ಲ. ನಿಮ್ಮನ್ನು ಹೊಡೆದ್ರು, ಬೈದ್ರು, ಮನೆಯಿಂದ ಹೊರಗೆ ಹಾಕಿದ್ರು, ನಿಮ್ಗೆ ಎಷ್ಟು ಕಷ್ಟ ಕೊಟ್ಟರು ಕೂಡ ನೀವೇನು ಮಾಡ್ತೀರಿ ಗೊತ್ತಾ? ನೀವು ಮತ್ತೆ ಓಡಿ ಹೋಗ್ತೀರಿ. ಐ ವಾಂಟ್ ಜೀಸಸ್ ಮೋರ್, ಐ ವಾಂಟ್ ಜೀಸಸ್ ಮೋರ್ ಅಂತ. The more you taste him, the more you can love him.
ನೀವು ಅವ್ರನ್ನ ಎಷ್ಟು ಸವಿತೀರೋ ಅವ್ರನ್ನ ಹೆಚ್ಚು ಪ್ರೀತಿ ಮಾಡಲಿಕ್ಕಾಗತ್ತೆ. ಟುಡೇ ವೈ ವಿ ಆರ್ ನಾಟ್ ಏಬಲ್ ಟು ಲವ್ ಗಾಡ್, ಲವ್ ಜೀಸಸ್ ಇಸ್ ಬಿಕಾಸ್ ವಿ ಹ್ಯಾವ್ ನಾಟ್ ಟೇಸ್ಟೆಡ್ ದ ಟ್ರೂ ಜೀಸಸ್ ಇನ್ ದ ಬೈಬಲ್. ಬೈಬಲ್ನಲ್ಲಿರುವ ನಿಜವಾದ ಯೇಸುವನ್ನ ನಾವಿನ್ನೂ ಟೇಸ್ಟ್ ಮಾಡಿಲ್ಲ. ಅದಕ್ಕೆ ನಮಗೆ ಯೇಸುವನ್ನ ನಿಜವಾಗ್ಲೂ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಯೇಸುವನ್ನ ಪ್ರತಿದಿನ ಟೇಸ್ಟ್ ಮಾಡಲಿಕ್ಕೆ ದೇವರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಈ ಲೋಕದಲ್ಲಿ ಬದುಕುವಾಗ ಯೇಸುವನ್ನ ಟೇಸ್ಟ್ ಮಾಡ್ತಾ ಬದುಕಬೇಕು. ದೆನ್ ಓನ್ಲಿ ಯುವರ್ ಲೈಫ್ ಈಸ್ ಎ ಟೇಸ್ಟಿ ಲೈಫ್. ನಮ್ಮ ಲೈಫ್ಗೆ ಒಂದು ಟೇಸ್ಟ್ ಬರುತ್ತೆ, ಒಂದು ರುಚಿ ಬರುತ್ತೆ, ಒಂದು ಸುಖ ಬರುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಯಾವಾಗ ಗೊತ್ತಾ? ಯೇಸುವನ್ನ ಟೇಸ್ಟ್ ಮಾಡ್ತಾ ಬದುಕುವಾಗ. ನಾವು ಲೈಫ್ನ ವೇಸ್ಟ್ ಮಾಡ್ತೀವಿ ಯೇಸುನ ಟೇಸ್ಟ್ ಮಾಡಲಿಲ್ಲ ಅಂದರೆ. ಇಫ್ ಯು ಡೋಂಟ್ ಟೇಸ್ಟ್ ಜೀಸಸ್ ಎವ್ರಿ ಡೇ, ಯು ಆರ್ ವೇಸ್ಟಿಂಗ್ ಯುವರ್ ಲೈಫ್ ಎವ್ರಿ ಡೇ. Many Christians, they are wasting their life every day without tasting Jesus through the word of God. Many Christians simply wasting their life, earning money, doing so many things, studying, doing that, doing this, without tasting Jesus. You are wasting your precious life. ಯೇಸುವನ್ನ ಸವಿಯದೆ ನಿಮ್ಮ ಜೀವನವನ್ನು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಎಷ್ಟೋ ಜನ ಕ್ರೈಸ್ತರು ಓದಿ 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 ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಜೀವನವನ್ನ. ದುಡ್ಡು ಮಾಡಿ 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 ಜೀವನ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದು ಸಂಪಾದನೆ ಮಾಡಿ ಇದು ಸಂಪಾದನೆ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಜೀವಿತದಲ್ಲಿ ನಿಜವಾಗಲೂ ಒಂದು ಟೇಸ್ಟಿ ಆಗಿ ಒಂದು ಒಳ್ಳೆ ಜೀವನ ಸಮಾಧಾನಕರವಾಗಿ ಬದುಕಬೇಕಾದ್ರೆ ಸ್ಟಾರ್ಟ್ ಟೇಸ್ಟಿಂಗ್ ಜೀಸಸ್ ಥ್ರೂ ಹಿಸ್ ವರ್ಡ್. ಯೇಸು ಕ್ರಿಸ್ತರನವರ ವಾಕ್ಯದ ಮುಖಾಂತರ ಟೇಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿ. ಆಗ you will find a true meaning for your life. Only when you start tasting Jesus, you will find a true meaning for your life. Otherwise, your life is meaningless. ಕೆಲವರು ಕೇಳ್ತಾರಲ್ವಾ, ಏನಿದೆ ಬ್ರದರ್ ಲೈಫಲ್ಲಿ? ಏನೂ ಇಲ್ಲ. ಯಾರು ಹೇಳಿದ್ದು ಏನೂ ಇಲ್ಲ ಅಂತ? ಯಾರು ಹೇಳಿದ್ರು ಏನಿಲ್ಲ ಅಂತ? ದಟ್ ಈಸ್ ದ ಡಿಸೆಪ್ಷನ್ ಆಫ್ ದ ಡೆವಿಲ್. ಜೀವನದಲ್ಲಿ ತುಂಬ ಒಂದು ಸ್ವರ್ಗೀಯ ಅನುಭವ, ಆನಂದ ಈ ಭೂಮಿ ಮೇಲೆ ಅನುಭವಿಸ್ಲಿಕ್ಕಾಗ್ತದೆ. ಯಾವಾಗ ಅಂದರೆ ಯೇಸು ಕ್ರಿಸ್ತನನ್ನು ನೀನು ಅರಿತುಕೊಳ್ತಾ ಬದುಕುವಾಗ, ಯೇಸುವನ್ನು ಅರಿತುಕೊಳ್ತಾ ಬದುಕುವಾಗ ಈ ಸ್ವರ್ಗೀಯ ಆನಂದ ನಿನಗೆ ಸಿಗುತ್ತೆ. ಈಗಿಲ್ಲೇ ನಮ್ಮ ಜೊತೆಯಲ್ಲಿ ನಮ್ಮ ಟೀಮಲ್ಲಿ ಎಷ್ಟೋ ಜನ ಸಹೋದರರು ಬಂದಿದ್ದಾರೆ. ಅವರಿಗೆ ಮನೇಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದಾಗಿತ್ತು. ಇವತ್ತು ಸಂಡೇ, ಭಾನುವಾರ ದಿವಸ ಮನೇಲಿ ಕೂತ್ಕೊಂಡು ನಮ್ಮ ಇವರಿದ್ದಾರೆ, ಯಾರು ಡೆಲ್ವಿನ್, ಎಂಗೇಜ್ಮೆಂಟ್ ಆಗಿದೆ. ಅವ್ರ ಹುಡುಗಿನೂ ಇವತ್ತು ಫ್ರೀ, ಹೋಗಿ ಅವ್ರ ಹುಡುಗಿ ಜೊತೆನೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದರೆ ಒಂದು ವಾರ ಬಿಟ್ಟರೂ ಕೂಡ ಎಲ್ಲೂ ಹೋಗಲ್ಲ ಅವರು. ಚಾನ್ಸ್ ಸಿಕ್ಕಿದಾಗೆಲ್ಲ ದೇವರ ವಾಕ್ಯ ಕಲೀಲಿಕ್ಕೆ, ಯೇಸುವಿನಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಬರ್ತಾರೆ. ನಾಟ್ ಬೈ ಫೋರ್ಸ್ ಈಸ್ ಕಮಿಂಗ್. ಯಾರೋ ಫೋರ್ಸ್ ಮಾಡಿ ಬರ್ತಾ ಇರೋದಲ್ಲ, ಒಳಗಡೆಯಿಂದ ಥರ್ಸ್ಟ್ ಕ್ರಿಯೇಟ್ ಆಗುತ್ತೆ. ಥರ್ಸ್ಟ್ ಕ್ರಿಯೇಟ್ ಆಗಬೇಕಾದ್ರೆ ಜೀವ ಬೇಕಲ್ವಾ? ಸತ್ತವರಿಗೆ ಥರ್ಸ್ಟ್ ಬರುತ್ತಾ? No thirst, no hunger for the dead bodies. If you are dead in spirit, no thirst, no hunger for Jesus. ನಮ್ಮ ಸ್ಪಿರಿಟ್ ಸತ್ತೋಗಿದ್ರೆ, ಒಳಗಡೆ ಜೀವ ಇಲ್ಲದೆ ಇದ್ರೆ, there is no hunger, no thirst for Jesus. ಬರೀ ತವಕ, ಬರೀ ಲೋಕದ್ದೇ ತವಕ. ಅದು ಬೇಕು, ಇದು ಬೇಕು, ಅದಾಗಬೇಕು, ಇದಾಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆ ಕಟ್ಟಬೇಕು, ತಿನ್ನಬೇಕು, ಕುಡಿಬೇಕು, ದುಡಿಬೇಕು, ದುಡ್ಡು ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದಾಗಬೇಕು, ಇದಾಗಬೇಕು. ಪ್ರೇ 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 ಪ್ರೇ. ಒಳಗಡೆ ಜೀವ ಬಂದ ಮೇಲೆ ಇದೆಲ್ಲ ಸೈಡಿಗೆ ಹೋಗುತ್ತೆ. ಪ್ರೇ ಸೋ ದಟ್ ಐ ಮೇ ಗೆಟ್ ರೆವಲೇಷನ್. ಪ್ರೇ ಸೋ ದಟ್ ಐ ಮೇ ಗೆಟ್ ದ ಅನಾಯಿಂಟಿಂಗ್. ಪ್ರೇ ಸೋ ದಟ್ ಐ ಮೇ ಗೆಟ್ ಸ್ಟ್ರೆಂಥನ್ ಬೈ ದ ಹೋಲಿ ಸ್ಪಿರಿಟ್. ಪ್ರೇ ಐ ವಾಂಟ್ ಟು ಸರ್ವ್ ದ ಲಾರ್ಡ್ ಮೋರ್. ಇದಕ್ಕೆ ಪ್ರೇ ಮಾಡಿ ಅಂತ ಕೇಳ್ತೀವಿ. ಇಲ್ಲದೇ ಇದ್ರೆ ಬರೀ ನಮ್ಮ ಪ್ರಾಬ್ಲಮ್ಸ್ಗಳದ್ದು ದೊಡ್ಡ ಲಿಸ್ಟ್ ತಗೊಂಡು ಬಂದು ಪ್ಲೀಸ್ ಪ್ರೇ ಫಾರ್ ದಿಸ್, ಆಯಿತಾ, ಈ ಲಿಸ್ಟಿಗೆಲ್ಲ ಪ್ರೇಯರ್ ಮಾಡಿ ಅಂತ ಹೇಳ್ತೀವಿ. ಎಲ್ಲಿವರೆಗೆ? ಒಳಗಡೆ ಜೀವ ಬರುವ ತನಕ ನಮ್ಮ ಜೀವನ ಹೀಗೆ ಇರುತ್ತೆ. ನಾನು ಜಾನ್ 3:16 ಚಾಪ್ಟರ್ ಸ್ವಲ್ಪ ಹೋಗೋಣ ಅಂತ ಇದ್ದೆ, ಆದರೆ ಏನು ಮಾಡೋದು? ಅದರಲ್ಲಿ ಒಂದೇ ಒಂದು ವಾಕ್ಯ ತೆಗೆದುಕೊಳ್ಳೋಣ, ಒಂದೋ ಎರಡೋ ವಾಕ್ಯ. ಅಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳ್ತಾರೆ, ಜಾನ್ 3:3 ಅಲ್ವಾ? ಯೇಸು ಸ್ವಾಮಿ ತನ್ನ ಬಳಿಗೆ ಬಂದ ನಿಕೋದೇಮಸ್ಗೆ ಹೇಳ್ತಾರೆ, ಆಗ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ,
ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಆ ಒಬ್ಬನೇ ಯಾರು ಗೊತ್ತಾ? ನೀನು, ನಾನು, ನಾವೊಬ್ಬೊಬ್ರು. ನೀನು ಅಥವಾ ನಾನು ಹೊಸದಾಗಿ ಹುಟ್ಟದೇ ಇದ್ರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ. ನೀನು ಈ ಲೋಕದಲ್ಲಿ ಎಲ್ಲಿ ಬೇಕಾದ್ರೂ ಸೇರ್ಬೋದು, ಆದ್ರೆ ದೇವರ ಸಾಮ್ರಾಜ್ಯ ಸೇರ್ಲಿಕ್ಕೆ unless you born again, you born from above, you cannot enter into the kingdom of God. ಹಲೋ, ನೀವು ಹೊಸದಾಗಿ ಹುಟ್ಟದೇ ಇದ್ರೆ ಎಲ್ಲಿಗೆ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲಿ ಬೇಕಾದ್ರೂ ಎಂಟ್ರಿ ಸಿಗುತ್ತೆ ನಿಮಗೆ. ಚರ್ಚಲ್ಲಿ ಎಂಟ್ರಿ ಸಿಗ್ಬೇಕಾದ್ರೆ ಏನು ಮಾಡಬೇಕು? ಚರ್ಚಲ್ಲಿ ಎಂಟ್ರಿ ಸಿಗಬೇಕಾದ್ರೆ ಚರ್ಚ್ನ ಏನು ರೂಲ್ಸ್ ಇದೆಯೋ ಫಾಲೋ ಮಾಡಿ ಒಂದು ಬ್ಯಾಪ್ಟಿಸಮ್ ಎಲ್ಲ ತೊಗೊಂಡು ಬಂದರೆ ಒಂದು ಎಂಟ್ರಿ ಸಿಗುತ್ತೆ. ಚರ್ಚ್ ಬುಕ್ಕಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ. ಅದೇ ರೀತಿ ಒಂದೊಂದು ಕಂಪನಿನಲ್ಲಿ, ಆಫೀಸಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಎಂಟ್ರಿ ಸಿಗಬೇಕಾದ್ರೆ ಅಲ್ಲಿನ ಏನು ಪಾಲಿಸಿ ಇದೆಯೋ, ಪ್ರೋಟೋಕಾಲ್ಸ್ ಇದೆಯೋ, ಯು ಹ್ಯಾವ್ ಟು ಫಾಲೋ ದೋಸ್ ಥಿಂಗ್ಸ್. ಅದೇ ರೀತಿ ದೇವರ ರಾಜ್ಯದ ಒಳಗಡೆ ಎಂಟ್ರಿ ಸಿಗಬೇಕಾದ್ರೆ ದರ್ ಈಸ್ ಡಿವೈನ್ ಪ್ರೋಟೋಕಾಲ್. ಓಕೆ, ಸ್ವರ್ಗೀಯವಾದ ಪ್ರೋಟೋಕಾಲ್ ಇದೆ, ನಿಯಮಗಳಿದೆ. ಅದು ದೇವರ ನಿಯಮ. ಆ ದೇವರ ನಿಯಮದಲ್ಲಿ ಒಂದು ನಿಯಮ ಇದು. ಯೇಸು ಹೇಳ್ತಾರೆ, ಅನ್ಲೆಸ್ ಯು ಆರ್ ಬಾರ್ನ್ ಅಗೇನ್ ಯು ಕೆನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ರೆ, ನೀನು ಹೊಸದಾಗಿ ಹುಟ್ಟದೇ ಇದ್ರೆ, ಯೇಸು ಹೇಳ್ತಾರೆ, ನಾನು ನಿನಗೆ ಸತ್ಯವಾಗಿ ಹೇಳ್ತೇನೆ, ಟ್ರೂಲಿ ಟ್ರೂಲಿ ಐ ಸೇ ಟು ಯು, ಅನ್ಲೆಸ್ ಯು ಬಿ ಬಾರ್ನ್ ಅಗೇನ್ ಯು ಕೆನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಯು ಕೆನಾಟ್ ಸಿ ದ ಕಿಂಗ್ಡಮ್ ಆಫ್ ಗಾಡ್. You cannot experience the kingdom of God without being born again. ಅವನಿಗೆ ಶಾಕ್ ಆಯಿತು. ಶಾಕ್ಡ್. ಅವನು ಯಾರು? ಶಾಕ್ ಆಗಿದ್ಯಾಕೆ ಅವನಿಗೆ? ಅವನು ಯಾರು ಗೊತ್ತಾ? ಸಾಧಾರಣ ವ್ಯಕ್ತಿ ಅಲ್ಲ. ಇಟ್ಸ್ ಅ ಗ್ರೇಟ್ ಪ್ರೀಚರ್, ದೊಡ್ಡ ಬೋಧಕ, ಇಸ್ರಾಯೇಲರ ಹೆಸರಾಂತ ಬೋಧಕ. ಅವನಿಗೆ ಅರ್ಥ ಆಗಿಲ್ಲ. ಅವನಿಗೇನು ಅರ್ಥ ಆಗಿಲ್ಲ ಗೊತ್ತಾ? ಯೇಸುವಿನ ಥಿಯಾಲಜಿ ಅವನಿಗೆ ಗೊತ್ತಿಲ್ಲ. ಅವನಿಗೆ ಬೇರೆ ಸುಮಾರು ಥಿಯಾಲಜಿ ಗೊತ್ತಿತ್ತು, ಆದರೆ ಈ ಥಿಯಾಲಜಿ ಅರ್ಥ ಆಗಬೇಕು. ಜೀಸಸ್ ಥಿಯಾಲಜಿ, ಯು ಮಸ್ಟ್ ಬಿ ಬಾರ್ನ್ ಅಗೇನ್. ನಮ್ಮ ಕ್ಯಾಥಲಿಕ್ಸಿಗೆ ಒಂದು ತಲೆಗೆ ಏನು ಹೋಗ್ತಾನೆ ಪಿಶಾಚಿ ಅಂದರೆ, ಈ ಬಾರ್ನ್ ಅಗೇನ್ ಎಲ್ಲ ನಮ್ದಲ್ಲ, ಇದೆಲ್ಲ ಪ್ರಾಟೆಸ್ಟೆಂಟ್ದು ಅಂತ. ಮತ್ತೆ ಈ ಬೈಬಲ್ ಯಾಕೆ ಇಟ್ಕೊಂಡಿದ್ದೀರಿ? ಬಿಸಾಡಿಬಿಡಿ ಅತ್ಲೆಗೆ. ನಿಮ್ಮ ಬೈಬಲಲ್ಲಿ ಇದೆಯಾ? ನಿಮ್ಮ ಬೈಬಲಲ್ಲಿ ಇದೆಯಾ? 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 ನೀವು ಬೈಬಲ್ ಓದಿದ್ರಲ್ಲ, ಗೊತ್ತಾಗೋದು ಇದೆಯೋ ಇಲ್ವೋ ಅಂತ. ಮನೆಗೆ ಹೋಗಿ ಓದಿ ಆಯ್ತಾ? ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 3. ಈ ಲಾಸ್ಟ್ ವೀಕ್ ರೀಡಿಂಗ್ಸಲ್ಲಿ ಇತ್ತಾ? ಗಾಸ್ಪೆಲ್ ರೀಡಿಂಗಲ್ಲಿ ಇತ್ತಾ? ಇತ್ತು ಅಲ್ವಾ? ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ರೆ ಏನನ್ನ ಪ್ರವೇಶಿಸ್ಲಿಕ್ಕೆ ಆಗೋದಿಲ್ಲ? ಸ್ವರ್ಗ ರಾಜ್ಯ ಪ್ರವೇಶ ಇಲ್ಲ. ಬೇರೆ ಎಲ್ಲಿ ಬೇಕಾದರೂ ಪ್ರವೇಶ ಸಿಗ್ಬೋದು, ಆಯ್ತಾ? ಪ್ರಪಂಚದಲ್ಲಿರೋ ಎಲ್ಲಿ ಬೇಕಾದರೂ ಪ್ರವೇಶ ಸಿಗ್ಬೋದು. ನರಕದಲ್ಲಿ ಮತ್ತೆ ಫ್ರೀ ಪ್ರವೇಶ. ಆದರೆ ಸ್ವರ್ಗ ರಾಜ್ಯದ ಒಳಗಡೆ ನೀನು ಪ್ರವೇಶಿಸಬೇಕಾದ್ರೆ, ಪ್ರೀತಿಯ ಸಹೋದರ ಸಹೋದರಿ, ನೀನು ಹೊಸದಾಗಿ ಹುಟ್ಟಬೇಕು. ಹೊಸ ಒಂದು ಜನ್ಮ ಬೇಕು, ಒಂದು ಆತ್ಮಿಕ ಜನ್ಮವನ್ನು ಪಡ್ಕೋಬೇಕು. ಈ ಪ್ರಪಂಚದ ಒಳಗಡೆ ಒಂದು ಮಗು ಬರಬೇಕಾದ್ರೆ ಒಂದು ಫಿಸಿಕಲ್ ಬರ್ತ್ ಎಷ್ಟು ಇಂಪಾರ್ಟೆಂಟೋ, ಅದೇ ರೀತಿ ದೇವರ ರಾಜ್ಯದ ಒಳಗಡೆ ಒಬ್ಬನು ಪ್ರವೇಶಿಸಬೇಕಾದ್ರೆ ಸ್ಪಿರಿಚುವಲ್ ಬರ್ತ್ ಆಲ್ಸೋ ದಟ್ ಮಚ್ ಇಂಪಾರ್ಟೆಂಟ್. ಆತ್ಮಿಕವಾಗಿ ಜನ್ಮ ಪಡ್ಕೊಳ್ಳೋದು ಅಷ್ಟೇ ಮುಖ್ಯ. ಎಷ್ಟು ಜನ ನಮ್ಮಲ್ಲಿ ಆತ್ಮಿಕವಾಗಿ ಜನ್ಮ ಪಡ್ಕೊಂಡಿದ್ದೀವಿ? ಕೈ ಎತ್ತೋದು ಬೇಡ, ನಿಮಗೆ ಗ್ಯಾರಂಟಿ ಇದ್ರೆ ಸಾಕು. ಹೇಗೆ ಪಡ್ಕೊಳ್ಳೋದು ಅನ್ನೋದು ಈಗ ಹೇಳಲಿಕ್ಕೆ ಡೀಟೇಲ್ ಆಗಿ ಹೇಳಬೇಕು, ಅದರಿಂದ ಹೇಳಲಿಕ್ಕೆ ಈಗ ಟೈಮ್ ಇಲ್ಲ. ನೆಕ್ಸ್ಟ್ ರಿಟ್ರೀಟಲ್ಲಿ ಟ್ರೈ ಮಾಡೋಣ, ಅಥವಾ ಗ್ರೋತ್ ರಿಟ್ರೀಟಲ್ಲಿ ವಿಲ್ ಸಿ. ಆದರೆ ಒಂದು ರಿಸಲ್ಟ್ ನಾನು ಹೇಳ್ತೀನಿ. 7 ಮತ್ತು 8ನೇ ವಾಕ್ಯ. ಹೇಗೆ ಈ ಆತ್ಮಿಕ ಜನ್ಮ ಪಡ್ಕೊಳ್ಳೋದು ಅನ್ನೋದು ಜಸ್ಟ್ 1-2 ಮಿನಿಟ್ಸಲ್ಲಿ ಹೀಗೆ ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ವಿವರಣೆ ಕೊಡಬೇಕಾಗುತ್ತೆ ಅದಕ್ಕೆ, ಯಾಕಂದ್ರೆ ನಿಮ್ಗೆ ಅರ್ಥ ಆಗಬೇಕು. ಓಕೆ, ಆದರೆ ಆತ್ಮಿಕ ಜನ್ಮ ಪಡ್ಕೊಂಡ್ರೆ ಹೇಗಿರ್ತೀವಿ ಅನ್ನೋ ರಿಸಲ್ಟ್ ನೋಡೋಣ. ಆ ರಿಸಲ್ಟ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದರೆ ಯು ಆರ್ ಬಾರ್ನ್ ಅಗೇನ್ ಪರ್ಸನ್. ಅದರ್ವೈಸ್ ಯು ಆರ್ ಸ್ಪಿರಿಚುವಲಿ ಡೆಡ್, ಮೇ ಬಿ ರೋಟನ್ ಆಲ್ಸೋ ಮೆನಿ ಟೈಮ್ಸ್. ಬಟ್ ಯು ಕ್ಯಾನ್ ಬಿ ಬಾರ್ನ್ ಅಗೇನ್. ಯು ಕ್ಯಾನ್ ಬಿ ಬಾರ್ನ್ ಅಗೇನ್. ಓಕೆ, ಓದಿ 7 ಮತ್ತು 8ನೇ ವಾಕ್ಯ. ನೀವು ಹೊಸ ಜನ್ಮ ಪಡೆಯಬೇಕೆಂದು ನಾನು ಹೇಳಿದ್ದನ್ನು ಕೇಳಿ ಬೆರಗಾಗಬೇಕಿಲ್ಲ. ಟೆನ್ಷನ್ ಏನು ಮಾಡ್ಕೋಬೇಡಿ. ನೀವು ಹೊಸ ಜನ್ಮ ಪಡೆದುಕೊಳ್ಳಬೇಕೆಂದು ನಾನು ಹೇಳಿದ್ದನ್ನು ಅಂದರೆ ಯೇಸು ಹೇಳಿದ್ದನ್ನು ಕೇಳಿ ನೀವು ಟೆನ್ಷನ್ ಮಾಡ್ಕೋಬೇಡಿ, ಏನು ಗೊಂದಲ ಪಟ್ಕೋಬೇಡಿ, ಬೆರಗಾಗಬೇಕಿಲ್ಲ.
ಗಾಳಿ ತನಗೆ ತೋಚಿದ ಕಡೆ ಬೀಸುತ್ತದೆ, ಹ್ಮ್ ಅದರ ಸದ್ದು ನಿನಗೆ ಕೇಳಿಸುತ್ತದೆ, ಹ್ಮ್ ಆದರೆ ಅದು ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಎಂಬುದು ನಿನಗೆ ತಿಳಿಯದು. ಹ್ಮ್ ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನೂ ಅದರಂತೆಯೇ ಎಂದು ಹೇಳಿದರು. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಅಥವಾ ಹೊಸ ಜನ್ಮ ಪಡೆದ ಪ್ರತಿಯೊಬ್ಬರ ಲಕ್ಷಣಗಳಲ್ಲಿ ಒಂದು ಯೇಸು ಹೇಳ್ತಾ ಇರೋದು. ದಿಸ್ ಇಸ್ ನಾಟ್ ದ ಓನ್ಲಿ ಸಿಂಪ್ಟಮ್, ದಿಸ್ ಇಸ್ ದ ಒನ್ ಆಫ್ ದ ಮೇನ್ ಸಿಂಪ್ಟಮ್. ಜೀಸಸ್ ಸೆಡ್ ದೇವರ ಆತ್ಮನಿಂದ ಹುಟ್ಟಿದ, ನಾನು ಹುಟ್ಟಿದ್ದೀನೋ ಇಲ್ಲೋ ಕೆಲವರು ಡೌಟ್ ಇರುತ್ತೆ. ಹುಟ್ಟಿದವರು ಹೇಗೆ ಇರ್ತಾರೆ ಅಂತ ಯೇಸು ವಿತ್ ಪ್ರೂಫ್ ಹೇಳ್ತಾ ಇದ್ದಾರೆ, ಒಂದು ಎಕ್ಸಾಂಪಲ್ ಜೊತೆನಲ್ಲಿ. ಗಾಳಿ, ವಿಂಡ್ ಎಕ್ಸಾಂಪಲ್ ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ವಿಂಡ್ ಬ್ಲೋಸ್, ಆದರೆ ಅದು ಎಲ್ಲಿಂದ ಬರ್ತಾ ಇದೆ, ಫ್ರಮ್ ವೇರ್, ವಿಚ್ ಸೈಡ್ ಇಟ್ ಈಸ್ ಕಮಿಂಗ್ ಆ್ಯಂಡ್ ವೇರ್ ಇಟ್ ಗೋಸ್, ನೋಬಡಿ ನೋಸ್. ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಕಡೆಯಿಂದ ಬರ್ತಾ ಇದೆ, ಯಾವ ಕಡೆಗೆ ಹೋಗ್ತಾ ಇದೆ ಅಂತ ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈಗ ಇಲ್ಲಿ ಗಾಳಿ ಇದೆಯಾ? ಇಲ್ಲೇ ನೋಡೋಣ, ಇಲ್ಲಿ ಗಾಳಿ ಇದೆಯಾ? ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ತಾ ಇದೆ ಗಾಳಿ? ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ತಾ ಇದೆ? ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಕಡೆ ನೋಡಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಗಾಳಿ ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ತಾ ಇದೆ? ಯಾರಿಗಾದ್ರೂ ಹೇಳಲಿಕ್ಕೆ ಆಗ್ತದಾ? ಹೇಳಲಿಕ್ಕಾಗೋದಿಲ್ಲ. ಗಾಳಿ ಯಾವ ಕಡೆಯಿಂದ ಯಾವ ಕಡೆಗೆ ಬೀಸ್ತಾ ಇದೆ ಅಂತ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಗಾಳಿ ಬೀಸ್ತಾ ಇದೆಯಾ? ಎಲ್ಲಿ ಗಾಳಿ ಬೀಸ್ತಾ ಇದೆಯಾ? ಅದೇ ಗಾಳಿಯ ರಿಸಲ್ಟ್ ಕಾಣಿಸ್ತಾ ಇದೆಯಾ? ಗಾಳಿಯ ರಿಸಲ್ಟ್ ಕಾಣಿಸುತ್ತಾ? ಗಾಳಿ ಕಾಣಿಸುತ್ತಾ? ಯು ಕೆನಾಟ್ ಸಿ ದ ವಿಂಡ್, ಬಟ್ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಆಫ್ ದ ವಿಂಡ್ ಬ್ಲೋಯಿಂಗ್. ಅದೇ ರೀತಿಯಲ್ಲಿ ದೇವರಾತ್ಮನಿಂದ ಹುಟ್ಟಿದ ವ್ಯಕ್ತಿ ಜೀವನ ಇರುತ್ತೆ. ಪವಿತ್ರಾತ್ಮನಿಂದ ಜನಿಸಿದ ಒಬ್ಬ ವ್ಯಕ್ತಿಯ ಜೀವನ ಹೇಗಿರುತ್ತೆ ಅಂದರೆ, ಅವನ ಲೈಫನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಪಂಚದ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಯಾರಿಗೂ ಆಗೋದಿಲ್ಲ. ಲೋಕದ ದೃಷ್ಟಿಯಲ್ಲಿ ನೋಡುವಾಗ ಇವರಿಗೆ ಹುಚ್ಚು ಹಿಡಿದಿದೆ ಅಂತಾನೆ ಹೇಳ್ತಾರೆ. ನಿಮ್ಮನ್ನು ನೋಡಿ ಯಾರು ಹೇಳೋದಿಲ್ಲ, ನೀವು ತುಂಬ ಡೀಸೆಂಟ್ ಆಗಿದ್ದೀರಿ. ಯಾವಾಗ ನೀವು ಪವಿತ್ರಾತ್ಮರಿಂದ ಹುಟ್ಟುತ್ತೀರೋ, ಲೋಕದ ಜನ, ಈಗ ಇಲ್ಲಿ ಕೂತ್ಕೊಂಡು ಗ್ಲೆನ್ ಇಲ್ಲಿ ಕೂತ್ಕೊಂಡಿದ್ದಾನೆ, ಇವನಿಗೆ ಹುಚ್ಚಿಡ್ತಿದ್ದಂತೆ ಇವರ ಫ್ಯಾಮಿಲಿಯವ್ರು ಹೇಳ್ತಾ ಇದ್ದಾರೆ. ಕೇಳಿ ನೋಡಿ, ನಾನು ಹೇಳ್ತೀನಿ, ತಮಾಷೆ ಹೇಳ್ತಾ ಇಲ್ಲ. ಗ್ಲೆನ್ ಇಸ್ ಗಾನ್ ಮ್ಯಾಡ್. ಯಾಕಂದರೆ ಅವ್ರ ಅಪ್ಪನಿಗೆ ಒಳ್ಳೆ ಬಿಸ್ನೆಸ್ ಇದೆ, ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲ, ದೊಡ್ಡ ಸ್ಟೋರ್ ಇದೆ, 10-15 ಜನ ಕೆಲಸಗಾರರಿದ್ದಾರೆ. ಆರಾಮಾಗಿ ಕುತ್ಕೊಂಡು ಆ ಕೆಲಸಗಾರನ್ನ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ಅವ್ರ ಮನೆ ಫ್ಯಾಮಿಲಿಯವರೆಲ್ಲ ಹೇಳೋದು, ರಿಲೇಟಿವ್ಸ್ ಎಲ್ಲ ಹೇಳೋದು, ಗ್ಲೆನ್ ಔಟ್ ಆಗಿಬಿಟ್ಟಿದೆ, ಯಾವನೋ ತಲೆ ಕೆಡಿಸ್ಬಿಟ್ಟಿದ್ದಾನೆ, ಅವನೊಬ್ಬ ಬರ್ತಾನೆ ತಲೆಯಲ್ಲಿ ಕೂಲ್ದಿಲ್ದಿದ್ದವನು ಬಂದುಬಿಟ್ಟು ಏನೇನೋ ಹೇಳಿ ಅವನಿಗೆ ತಲೆ ಮೊದಲೇ ಕೆಟ್ಟಿದೆ, ಅವನು ಇವನ್ನ ತಲೆನೂ ಹಾಳು ಮಾಡಿದ್ದಾನೆ, ಅವನು ಸಿಕ್ಕಲಿ ಅಂತ ಕಾಯ್ತಾ ಇದ್ದಾರೆ ನನ್ನನ್ನು. ಆದರೆ ಹಿಡೀಲಿಕ್ಕೆ ಆಗ್ತಾ ಇಲ್ಲ, ಗಾಳಿ ಹಿಡಿಯೋಕ್ಕಾಗಲ್ಲ, ಗಾಳಿನ ಹಿಡಿಯೋಕ್ಕಾಗಲ್ಲ. ಹಾಗೆ ನಾನು ಅವ್ರ ಮುಂದೆನೇ ಹೋಗಿ ಬರ್ತಾ ಇದ್ರು, ಸಿಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗೆ ಸುಮಾರು ಜನ ಹಿಡಿಲಿಕ್ಕೆ ಕಾಯ್ತಾ ಇದ್ದಾರೆ, ಈಗ ಬೀಸ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಗಾಳಿ ಹಿಡಿಯೋಕ್ಕಾಗಲ್ಲ. ಇನ್ನು ಗಾಳಿಯೇ ಬಿಟ್ಕೊಡ್ಬೇಕಷ್ಟೇ ಹಿಡಿಬೇಕಾದ್ರೆ. ಯೇಸುನ ಹಿಡಿಲಿಕ್ಕೆ ಸುಮಾರು ಪ್ರಯತ್ನ ಪಟ್ಟರು, ಹಿಡಿಲಿಕ್ಕಾಗಿಲ್ಲ. ಅವ್ರದ್ದೊಂದು ಟೈಮ್ ಬಂತು, ಅವಾಗ ಅವರೇ ಬಿಟ್ಕೊಟ್ರು. ಈಗ ನಿಮ್ಮ ಟೈಮ್ ಬಂತು, ಹಿಡ್ಕೊಳ್ರಪ್ಪ ಅಂತ, ಹಾಗೆ ಹಿಡ್ಕೊಂಡ್ರು. ಹಾಗೆ ಇವನ್ನ ನೋಡಿ ಹೇಳ್ತಾರೆ, ಇವನಿಗೇನು ಹುಚ್ಚಿಡ್ದಿದ್ಯಾ, ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು, ಇವನ್ ಕಸಿನ್ಸ್ ಎಲ್ಲ ಇದ್ದಾರೆ, ಎಷ್ಟೋ ಜನ ಯೂತ್ಸ್ ಇದ್ದಾರೆ, ನೋಡಿ ಅವರೆಲ್ಲ ಹೇಗಿದ್ದಾರೆ, ಎಂಜಾಯ್ ಮಾಡ್ಕೊಂಡಿದ್ದಾರೆ, ಕುಡ್ಕೊಂಡು ಮಜಾ ಮಾಡಿಕೊಂಡು ತಿನ್ಕೊಂಡು ಸಿನಿಮಾ ನೋಡ್ಕೊಂಡು ಹರಟೆ ಹೊಡ್ಕೊಂಡು ಊರು ಸುತ್ಕೊಂಡು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಜಾಯ್ ವಿಚ್ ಕಮ್ಸ್ ಫ್ರಮ್ ದ ಗಾಸ್ಪಲ್, ಶುಭ ಸಂದೇಶ ಕೊಡುವ ಆನಂದ, ಈ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಕೊಡುವ ಆನಂದ ಇದೆಯಲ್ವಾ, ಇದನ್ನು ಯಾರಿಗೂ ಕಸ್ಕೊಳಕ್ಕಾಗೋದಿಲ್ಲ, ಯಾರಿಗೂ ಕೊಡೋಕ್ಕೂ ಆಗೋದಿಲ್ಲ, ಯಾರಿಗೂ ಹಾಳು ಮಾಡ್ಲಿಕ್ಕಾಗೋದಿಲ್ಲ, ಯಾರಿಗೂ ಕೊಡ್ಲಿಕ್ಕಾಗೋದಿಲ್ಲ. ಅಲ್ಲಿ ಶೇಖರ್ ಇದ್ದಾರೆ, ಶೇಖರ್ ಗೊತ್ತಲ್ಲ, ನಿಮ್ಮೂರವರೇ ಅಲ್ಲ, ಇದೇ ಊರ ಶೇಖರ್? ಗೋವಾ. ಶೇಖರ್ ಕೇಮ್ ಫ್ರಮ್ ಗೋವಾ. ಅವ್ರ ಅಪ್ಪ ಇದ್ದಾರೆ, ಎಲ್ಲೆಲ್ಲೋ ಇದ್ದಾರೆ. ಅವರು ಕಾಂಟ್ರಾಕ್ಟರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸಗಾರರು ಕೆಲಸವೆಲ್ಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಈ 2 days ಇಲ್ಲಿಗೆ ಓಡ್ ಬಂದಿದ್ದಾರೆ. ಯಾಕೆ ಗೊತ್ತಾ? ಯಾವುದೋ ಬ್ಲೆಸ್ಸಿಂಗ್ ತಗೊಳ್ಲಿಕ್ಕಲ್ಲ, ದೇವರ ವಾಕ್ಯ ತುಂಬಿಸ್ಕೊಳ್ಳಿಕ್ಕೆ.
ಆದರೆ ಜೊತೆಗಿದ್ದವ್ರು ಹೇಳ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಕೆಲಸಗಾರರು ಎಲ್ಲ ಹೇಳ್ಬೋದು, ಇವರಿಗೆ ಹುಚ್ಚಿಡ್ದಿದೆ, ಇಷ್ಟು ಒಳ್ಳೆ ಕೆಲಸ ನಡೀತಾ ಇದೆ, ಬಿಸಿ ಕೆಲಸ, ಇಷ್ಟು ಮನಿ ಈಸ್ ಕಮಿಂಗ್, ವೈ ದಿಸ್ ಫೆಲೋ ಈಸ್ ಗೋಯಿಂಗ್ ಇನ್ ಸಿಟ್ಟಿಂಗ್ ದೇರ್. ಫೂಲಿಶ್ನೆಸ್. ಇವತ್ತು ಇಲ್ಲಿ ಕೂತ್ಕೊಂಡಿರ್ತಾರೆ, ನಾಳೆ ಇನ್ನೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. People of this world cannot understand your movement. They cannot discern you. ಗಾಳಿನ ಡಿಸರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲಿಂದ ಬಂದಿದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬೀಸ್ತಾ ಇದೆ ಅಂತ. ಆದರೆ ರಿಸಲ್ಟ್ ನೋಡ್ಲಿಕ್ಕೆ ಆಗುತ್ತೆ. ಆದರೆ ಶೇಖರ್ ಲೈಫಲ್ಲಿ ರಿಸಲ್ಟ್ ನೋಡಲಿಕ್ಕೆ ಅವ್ರಿಗೆ ಆಗ್ತಾ ಇದೆ, ಮತ್ತು ಪೇರೆಂಟ್ಸ್ಗೆ ಆಗ್ತಾ ಇದೆ. ಗ್ಲೆನ್ ಲೈಫಲ್ಲಿ ರಿಸಲ್ಟ್ ನೋಡಲಿಕ್ಕೆ ಅವ್ರ ಪೇರೆಂಟ್ಸ್ಗೂ ಆಗ್ತಾ ಇದೆ, ರಿಲೇಟಿವ್ಸ್ಗೂ ಆಗ್ತಾ ಇದೆ. ಲೋಕಕ್ಕೆ ರಿಸಲ್ಟ್ ನೋಡ್ಲಿಕ್ಕೆ ಆಗ್ತಾ ಇದೆ. ಏನು ರಿಸಲ್ಟ್? ಪಾಪದಿಂದ ಬೇರ್ಪಟ್ಟು ಪರಿಶುದ್ಧ ಜೀವನ ಜೀವಿಸುವ ರಿಸಲ್ಟ್ ನೋಡ್ಲಿಕ್ಕೆ ಆಗ್ತಾ ಇದೆ. ಎಲ್ಲ ಯುವಕರು ಯುವತಿಯರು ಕುಡಿದು ಮಜಾ ಮಾಡಿ ಮತ್ತಲ್ಲಿ ಮಲಗುವಾಗ ಪರಿಶುದ್ಧಳಾಗಿ ಬದುಕುವ ರಿಸಲ್ಟ್ ನೋಡ್ಲಿಕ್ಕೆ ಆಗ್ತಾ ಇದೆ. ಹೌ ಇಸ್ ದಿಸ್ ಪಾಸಿಬಲ್? ದಟ್ ಈಸ್ ದ ಪವರ್ ಆಫ್ ಬೀಯಿಂಗ್ ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟೋದರ ಪ್ರಭಾವ ಅದು. ಅದನ್ನೇ ಯೇಸು ಹೇಳಿದ್ದು, ಹೊಸದಾಗಿ ಹುಟ್ಟಿದವರು ಹೇಗಿರ್ತಾರೆ ಅಂದರೆ ಗಾಳಿ ಬೀಸಿ ಥರ ಇರ್ತಾರೆ. ಗಾಳಿ ಎಲ್ಲಿಂದ ಬಂತು, ಎಲ್ಲಿಗೆ ಹೋಗ್ತಾ ಇದೆ ಯಾರಿಗೂ ಗೊತ್ತಾಗೋದಿಲ್ಲ, ಆದರೆ ಗಾಳಿ ಮಾತ್ರ ಬೀಸ್ತಾ ಇರುತ್ತೆ. ಹೊಸದಾಗಿ ಹುಟ್ಟಿದವರು ಹಾಗೇನೆ. ಕೆಲವು ಟೈಮ್ ಯೋಚನೆ ಮಾಡ್ಬೋದು, ಇವ್ರು ಯಾಕೆ ಇಷ್ಟು ಒಳ್ಳೆ ಕೆಲಸ ಬಿಟ್ಟು, ಸುಖ ಬಿಟ್ಟು, ಯಾಕೆ ಇಷ್ಟೊಂದು ಕಷ್ಟಕರವಾದ ಈ ಜೀವನ ಜೀವಿಸ್ತಾ ಇದ್ದಾರೆ? ಅರ್ಥ ಆಗೋದಿಲ್ಲ, ಈ ಬುದ್ಧಿಗೆ ಅರ್ಥ ಆಗೋದಿಲ್ಲ. ಎಲ್ಲ ಫ್ರೆಂಡ್ಸು ಆಟ ಆಡ್ತಾ ಇರ್ತಾರೆ, ಇವ್ರು ಯಾಕೆ ಬೈಬಲ್ ಇಟ್ಕೊಂಡು ಕೂತ್ಕೊಳ್ತಾರೆ? ಅಲ್ಲೊಂದು ಚಿಕ್ಕ ಮಗು ಇದೆ, ಜುವಾನ, ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಬೈಬಲ್ ಇಟ್ಕೊಂಡು, ನೋಟ್ ಪುಸ್ತಕ ಇಟ್ಕೊಂಡು. ಹಾಗೆಲ್ಲ ಹೇಳೋದು ಅವಳಿಗೆ ಇಷ್ಟ ಆಗೋದಿಲ್ಲ, ಅವಳನ್ನ ಹೊಗಳ್ಬಾರ್ದಂತ. ಓಕೆ, 12 ವರ್ಷ ಪ್ರಾಯ. ಆ ಪ್ರಾಯದ ಮಕ್ಕಳೆಲ್ಲ ಕುತ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ. ಮೊಬೈಲ್ ಫೋನಲ್ಲಿ ಗೇಮ್ಸ್ ಆಡುವಾಗ, ಟಿ ವಿ ನೋಡುವಾಗ, ಸೀರಿಯಲ್ ನೋಡುವಾಗ, ಹರಟೆ ಹೊಡೆಯುವಾಗ, ಫ್ರೆಂಡ್ಸ್ ಮನೆಗೆ ಹೋಗಿ ಆಟ ಆಡುವಾಗ ಇವಳು ಕುತ್ಕೊಂಡು ಏನು ಮಾಡ್ತಾಳೆ, ಮನೆಯಲ್ಲಿ ಎವ್ರಿ ಡೇ ಇಯರ್ಫೋನ್ ಹಾಕ್ಕೊಂಡು ದೇವರ ವಾಕ್ಯ ಕೇಳಿಸ್ಕೊಳ್ತಾಳೆ. ಎಲ್ಲೆಲ್ಲೂ ಚಾನ್ಸ್ ಸಿಗುತ್ತೋ, ಚಾನ್ಸ್ ಸಿಗೋದೇ ಬೇಡ, ಚಾನ್ಸ್ ಹುಡ್ಕೊಂಡು ಓಡ್ ಹೋಗ್ತಾಳೆ. ಅವಳಿಗೊಂದು ಕಾಲು ನೋವಿದೆ, ನಡಿಲಿಕ್ಕಾಗೋದಿಲ್ಲ, ಈಗ ಬಂದಿದ್ದಾಳೆ ಹೇಳ್ಕೊಂಡು. ಒಂದು ವೇಳೆ ಅವ್ರ ಅಪ್ಪ ಅಮ್ಮ ಏನಾದರೂ ಬರಬೇಡ ಅಂದರೆ ಕುತ್ಕೊಂಡು ಅಳ್ತಾಳೆ. ಯಾಕೆ ಗೊತ್ತಾ? ನಾನು ಬರ್ತೀನಿ, ನನಗೆ ನೀವು ಅಡ್ಡ ಮಾಡಬೇಡಿ ಅಂತ. ಪವಿತ್ರಾತ್ಮರಿಂದ ಹುಟ್ಟಿದ ಮೇಲೆ ಹಾಗೇನೆ. ಪವಿತ್ರಾತ್ಮರಿಂದ ಹುಟ್ಟದೇ ಇದ್ರೆ ಕುತ್ಕೊಂಡು ಮೊಬೈಲ್ ಗೀಚ್ಕೊಂಡು, ಗೇಮ್ಸ್ ಆಡ್ಕೊಂಡು, ಚಾಟಿಂಗ್ ಮಾಡಿಕೊಂಡು, ಅದು ಇದು ಮೆಸೇಜ್ ಮಾಡಿಕೊಂಡು, ಟಿಕ್ ಟಾಕ್ ಮಾಡಿಕೊಂಡು, ಏನೋ ಮಾಡಿಕೊಂಡು, ಮೇಕಪ್ ಮಾಡಿಕೊಂಡು, ಸೆಲ್ಫಿ ತಕ್ಕೊಂಡು, ಅವ್ರಿಗೆ ಕಳಿಸಿ ಇವ್ರಿಗೆ ಕಳಿಸಿ, ಹೀಗೆ ಕಾಲ ಕಳ್ಕೊಂಡು ಕೂತ್ಕೊಳ್ತಾರೆ. ಈಗ ದೇವರಾತ್ಮರಿಂದ ಹುಟ್ಟಿದ ಮೇಲೆ ಈಗ ಅವಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಳ ಜೊತೆಗಿರೋ ಫ್ರೆಂಡ್ಸ್ಗೂ ಪೇರೆಂಟ್ಸ್ಗೂ ಆಗೋದಿಲ್ಲ. ಯಾಕೆ ಎಲ್ಲರೂ ಇದ್ರಲ್ಲಿ ಮಜಾ ಮಾಡ್ತಿದ್ದೆ, ಇವಳು ಯಾಕೆ ಹಿಂಗೆ ಕೂತ್ಕೊಂಡು, ಇವಳಿನ ತಲೆ ಕೆಟ್ಟಿ, ಇವ್ರಿಗೆ ಅಜ್ಜಿ ಆಗಿದ್ದಾಳ, ವಯಸ್ಸಾಗಿದ್ದಾಳ, ಇವಳಿಗೇನು ಸಿಸ್ಟರಾ, ಫಾದರ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾಳ, ಏನಾಗಿದೆ ಇವಳಿಗೆ? ದೇವರಾತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬರು ಹಾಗೇನೆ. ರಿಸಲ್ಟ್ ಕಾಣಿಸುತ್ತೆ, ಗಾಳಿ ಕಾಣಿಸಲ್ಲ. ಅದರ ಅರ್ಥ ಮನುಷ್ಯ ಬುದ್ಧಿಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಲೋಕದ ಜ್ಞಾನಕ್ಕೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಬಯಸ್ತಾ ಇದ್ದಾರೆ ನಾವೆಲ್ಲರೂ ದೇವರಾತ್ಮನಿಂದ ಹುಟ್ಟಿ ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಪ್ರಜ್ವಲಿಸಬೇಕು ಅಂತ. ಎದ್ದು ನಿಂತ್ಕೊಳ್ಳೋಣ, ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಆಸೆ ಪಡಿ, ಪ್ರತಿಯೊಬ್ಬರು ಕೂಡ ಆಸೆ ಪಡಿ, ಒಳ್ಳೆ ತೀರ್ಮಾನ ಮಾಡಿ, ಇಂದಿನಿಂದ ನಾನು ಪ್ರತಿದಿನ ದೇವರ ವಾಕ್ಯ ಓದ್ತೀನಿ, ದೇವರ ವಾಕ್ಯ ಕಲಿಯುತ್ತೇನೆ, ಪ್ರಾರ್ಥಿಸುವ ಮಗನಾಗ್ತೇನೆ, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡ್ತೇನೆ, ದೇವರಾತ್ಮ ಭರಿತವಾದ ಒಂದು ಸ್ವರ್ಗೀಯ ಜೀವನವನ್ನು ನಾನು ಜೀವಿಸ್ತೇನೆ. ಯೇಸುವೆ, ಅದಕ್ಕೆ ಬೇಕಾದ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ ಎಂದು ಒಂದು ಕ್ಷಣ ಎಲ್ಲರೂ ಕರಗಳನ್ನು ಮೇಲಕ್ಕೆತ್ತಿ ಪವಿತ್ರಾತ್ಮನ ಶಕ್ತಿಗಾಗಿ ದಾಹಗೊಂಡು ಸ್ತುತಿಸಿ ಕೇಳಿ ನೋಡೋಣ. ಖಂಡಿತ ಯಾರೆಲ್ಲ ದಾಹದಿಂದ ಕೇಳ್ತಾರೋ, ನಿನ್ನೆ ನಾನು ಹೇಳಿದೆ, ಯಾರೆಲ್ಲ ದಾಹದಿಂದ ಹುಡುಕುತ್ತಾರೋ ಅವರು ಖಂಡಿತ ಕಂಡುಕೊಳ್ತಾರೆ. ಇಂದು ದಾಹದಿಂದ ಒಂದು 2-3 ನಿಮಿಷ ಸ್ವರವೆತ್ತಿ ಸ್ತುತಿ ಮಾಡಿ, ಈ ಒಂದೇ ಒಂದು ಇಂಟೆನ್ಷನ್ಗೋಸ್ಕರ, ಯೇಸುವೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ, ಯೇಸುವೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ತುಂಬಿಸಿರಿ, ಯೇಸುವೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ಜೀವನ ಸಂಗಾತಿಯನ್ನು, ನನ್ನ ಮಕ್ಕಳನ್ನು ತುಂಬಿಸಿರಿ, ಯೇಸುವೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ಒಡ ಹುಟ್ಟಿದವರನ್ನು ತುಂಬಿಸಿರಿ, ಯೇಸುವೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ಇಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ತುಂಬಿಸಿರಿ ಎಂದು ಈ ಉದ್ದೇಶವನ್ನು ದೇವರ ಮುಂದೆ ಇಟ್ಟು ಎಲ್ಲರೂ ಒಮ್ಮೆ ಸ್ತುತಿಸಿ ಶಕ್ತಿಯಿಂದ ಪ್ರಾರ್ಥಿಸಿ ನೋಡೋಣ. ಹಾಲೆಲೂಯಾ. ಸ್ವರವೆತ್ತಿ ಎಲ್ಲರೂ ಹಾಲೆಲೂಯಾ. ಜೋರಾಗಿ, ಇನ್ನೂ ಜೋರಾಗಿ. ಹಾಲೆಲೂಯಾ, 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 ಹಾಲೆಲೂಯಾ.
ಯೇಸುವೆ ಸ್ತೋತ್ರ 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 ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಹಾಲೆಲೂಯ 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 ಯೇಸು